ಸಗಣಿ ತೊಪ್ಪೆ ತರಾನೇ ಇರ್ತಿದೆ. ಈ ತರ ನಾ ಮ್ಯೂಸಿಯಂ ಅಲ್ಲಿ ಇಡಬೇಕು ಅನ್ಕೊಂಡಿದೀನಿ ಫ್ಯೂಚರ್ ಅಲ್ಲಿ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಜೇನಿನ ಹೊಳ್ಳೆಯೋ ಹಾಲಿನ ಮಳ್ಳೆಯೋ ನಾನೇ ತಿಂತಾ ಇದ್ದೀನಿ ನನ್ನ ಪ್ರಾಣನ ಒತ್ತ ಇಟ್ಟು. ಮುಗಿತಲ್ಲ ಏನ್ ಮಾಡ್ತಾ ಇದ್ದ ಶಿವ? ಈಗ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದೆ. ನಿಂಗೇನ್ ಬೇಕು ಹೇಳಿ ತಗೋಬತ್ತೀನಿ. ಅವರು ಡ್ರೆಸ್ಗೂ ಮಾತ್ರ ಬಿಲ್ ಹೇಳಿ ಅಂತಂದ್ರೆ ಇಡೀ ಅಂಗಡಿನೇ ಕೊಂಡ್ಕೊಳ್ಳೋ ತರ ಬಿಲ್ ಹೇಳ್ತಾ ಇದ್ರು. ಥ್ಯಾಂಕ್ ಯು ಫಾರ್ ಗಿವಿಂಗ್ ನ್ಯೂ ಬಟ್ಟೆಗಳು. ಅಲ್ಲ ಹಬ್ಬಕ್ಕೆ ಹಾಕೋತೀನಿ ಇವಾಗ ಒಂದ್ಸಲ ಹಾಕೊಂಡು ಫ್ಯಾಷನ್ ಶೋ ಮಾಡ್ಬಿಟ್ರೆ ಜೇಬ್ ಐತೆ ಫ್ರೆಂಡ್ಸ್. ಟಾಪ್ಗೆ ಅವಣ್ಣನ ಕಾಲ್ಗಾರ ಬಿದ್ದು ಅದೇ ತರ ಡ್ರೆಸ್ ಹುಡುಕ್ಬೇಕಪ್ಪ ಇವಾಗ ನಾವು. ನಾನು ಯಾವತ್ತೂ ಹತ್ತಿರ್ಲಿಲ್ಲ ಫ್ರೆಂಡ್ಸ್ ಬಟ್ಟೆಗಳಿಗೆ. ಈ ಬಟ್ಟೆ ಆಗ್ತಾ ಇಲ್ಲ ಅಂದ್ರೆ ನಿಜ ಹೇಳು, ಮನ್ಸಲ್ಲಿ ನೀನೇ ಶಾಪ್ ಆಗ್ತೇ ತಾರೆ. ಚಡ್ಡಿ ಈ ಕಡೆಯಿಂದ ಸೌಂದರ್ಯ, ಈ ಕಡೆಯಿಂದ ಪ್ರೇಮ, ಮಧ್ಯದಲ್ಲಿ ಮಧು. ಇದು ಹೊಸ ಡ್ರೆಸ್ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಇದು ಬರೀ ಮುದ್ದೆಗೆ ಅಷ್ಟೇ ಅಲ್ಲ, ಅನ್ನಕ್ಕೆ ಮತ್ತೆ ಕಬಾಬ್ಗೆ ಸೂಪರ್ ಆಗಿರ್ತೈತೆ ಅದ್ಕೊಂಡು ತಿನ್ನಕ್ಕೆ. ಸಾರಿ ಫ್ರೆಂಡ್ಸ್, ತುಂಬಾ ಜನದ್ದು ಮಿಸ್ ಆಗೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ಶುಕ್ರವಾರ ಫ್ರೆಂಡ್ಸ್, ಪೂಜೆ ಇಲ್ಲ, ಅದಕ್ಕೆ ಸಂಜೆ ಮೇಲೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆನೆ ನೋಡಿದ್ರಲ್ಲ ಫ್ರೆಂಡ್ಸ್, ಶಿವ 3 ಗಂಟೆ ರಾತ್ರಿಗೆ ಬಂತು. ಯಪ್ಪ ಎಷ್ಟು ಧೈರ್ಯ ಇರ್ಬೋದು ನನಗೆ ಫ್ರೆಂಡ್ಸ್, ಎಷ್ಟು ಧೈರ್ಯವಾಗಿದ್ದೀನಿ ಇಂಥ ಜಾಗದಲ್ಲಿ. ಅದಕ್ಕೆ ನನಗೆ ನಾನೇ ಅವಾರ್ಡ್ ತಗೊಂಡು ಖುಷಿ ಪಟ್ಟೆ. 3 ಗಂಟೆ ರಾತ್ರಿ ಗಂಟೆ ನನಗೂ ನಿದ್ದೆ ಬಂದಿಲ್ಲ ಫ್ರೆಂಡ್ಸ್. ಎಷ್ಟೇ ಧೈರ್ಯ ಇರಲಿ, ನಾನು ಹೆಣ್ಣು ಹುಲಿನೇ ಅನ್ಕೊಂಡ್ರು ಸಹ ಸ್ವಲ್ಪ ಕಿಡ್ನಿದೆಲ್ಲ ಒಂದ್ ಕಡೆ ಭಯ ಇದ್ದೇ ಇರ್ತಿದಲ್ಲ ಫ್ರೆಂಡ್ಸ್. ಅದಕ್ಕೆ ಬೈಕೆ 3 ಗಂಟೆಯಲ್ಲಿ ಶಿವ ಬಂದ್ಮೇಲೆ, ಶಿವ ಫ್ರೆಶ್ ಆಗ್ಬಿಟ್ಟು ಬಂದು ಮಲಗ್ಮೇಲೆ, ಆಮೇಲೆ ಮಲಗಿ 12 ಗಂಟೆಗೆ ಎದ್ದೆ. ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಪುಳಿಯೋಗರೆ ಕೊಟ್ಬಿಟ್ಟು ಕೆಲಸ ಕಳಿಸ್ಬಿಟ್ಟು 12 ಗಂಟೆಗೆ ಎದ್ದೆ. ಯಪ್ಪ ಏನ್ ಹೇಳ್ತೀರಾ ಫ್ರೆಂಡ್ಸ್ ನನ್ನ ಕತೆ. ಓಕೆ ಫ್ರೆಂಡ್ಸ್, ಅದಕ್ಕೆ ತಲೆ ಫುಲ್ ಬಿಸಿ ಬಂದ್ಬಿಡ್ತು. ನಮ್ಮ ತಲೆನ ಸರಿ ಮಾಡ್ಕೋಬೇಕು ಅಂತ ಮೆಂತೆ ನೆನ್ಸಿದೀನಿ. ಈಗ ಬೇಸಿಗೆ ಅಲ್ವಾ ಫ್ರೆಂಡ್ಸ್, ಎಷ್ಟೇ ನಾವು ನೀರು ಕುಡಿದ್ರು ಏನೇ ಕೇರ್ ತಗೊಂಡ್ರು ಹೆಲ್ತ್ ಬಗ್ಗೆ ಡಿಹೈಡ್ರೇಷನ್ ಆಗೇ ಆಗ್ತಿದೆ ಬಾಡಿ. ಅದಕ್ಕೆ ತಲೆಗೊಂದ್ ಸ್ವಲ್ಪ ತಂಪು ಮಾಡ್ಕೊಳ್ಳುವ ಅಂತ ನಮ್ಮ ತಲೆಗೆ ಕೈ ಹಾಕೋಕೆ ಮುಂಚೆ ಒಲೆಗೆ ಕೈ ಹಾಕೋಣ. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ, ಹಳೆಬ್ರು ಸಹ ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋದು ಮರಿತಾ ಇದ್ದೀರಾ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೇಸಿಗೆ ಆಗಿರೋದ್ರಿಂದ ಬಾಗಿಲು ಎಷ್ಟು ನೀಟಾಗಾಯ್ತು. ಎಲೆಗಳು ಮಾತ್ರ ಉದುರ್ತಾನೆ ಇರ್ತೈತೆ, ಗುಡಿಸಿ ಗುಡಿಸಿ ಸುಸ್ತಾಯಿತು. ಪರವಾಗಿಲ್ಲ ಫ್ರೆಂಡ್ಸ್, ಎಲ್ಲ ಕಾಲಕ್ಕೂ ಅಡ್ಜಸ್ಟ್ ಆಗಬೇಕಾಗ್ತೈತೆ. ನಮ್ಮ ಒಲೆ ಹಚ್ಚಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಗರಿ ಯಾವ ಇಲ್ಲದೆ ಇರಲಪ್ಪ ದೇವರೇ. ಓಕೆ ಫ್ರೆಂಡ್ಸ್, ಈಗ ನೀರು ಕಾಯೋಷ್ಟರಲ್ಲಿ ನಾನೊಂದು ಹೇರ್ ಪ್ಯಾಕ್ ಹಾಕೊಂಡು ಸ್ನಾಕ್ಸ್ ಮಾಡಿ ಮನೆ ಬಾಗಿಲು ಕ್ಲೀನ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸ ಮಾಡಲೇಬೇಕು, ಮಾಡೋಕ್ಕಾಗಲ್ಲ ಅಂತೂ ಮಾಡಲೇಬೇಕು. ಮೆಂತೆ ನೆನೆಸಿಟ್ಟಿದೆ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಕರ್ಬೇವು ಎಲ್ಲ, ಕೊತ್ತಂಬರಿ ಎಲ್ಲ ಪುಡಿಗಳು ಮಿಕ್ಸ್ ಆಗ್ಬಿಟ್ಟಿದೆ. ಏನಂದ್ರೆ ಫ್ರಿಡ್ಜ್ ಕ್ಲೀನ್ ಮಾಡಿದ್ನಲ್ಲ ಫ್ರೆಂಡ್ಸ್ ಅವತ್ತು, ಮೆಂತೆ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು. ಅದನ್ನೆಲ್ಲ ಒಂದ್ ಕಡೆ ಕಟ್ಟಿಟ್ಟಿದೆ, ಅದನ್ನೇ ತಗೊಂಡಿದ್ದೀನಿ. ಮೆಂತೆ ಮತ್ತೆ ಮೆಹಂದಿ ಸೊಪ್ಪು ಫ್ರೆಂಡ್ಸ್, ಇದು ಊರಿಗೆ ಅವತ್ತು ಎತ್ಕೊಂಡ್ ಬಂದಿದ್ದು, ಒಣಗಿಸಿ ಇಟ್ಟಿದ್ದೆ. ಮೆಂತೆ ಮತ್ತೆ ಇದು ಮೆಹಂದಿ ಸೊಪ್ಪು 2 ಸಹ ತಂಪು ದೇಹಕ್ಕೆ, ಅದಕ್ಕೆ ತಲೆಗಿದೆ ಬೆಸ್ಟ್. ಇವೆರಡನ್ನು ರುಬ್ಬಿ ಹಾಕೋತೀನಿ. ಈಗ ಮೆಂತೆ ನೆನೆಸಿದ ನೀರು ಸಮೇತ ಹಾಕೋದಿದ್ದೀನಿ, ತಲೆಗೆ ಬೇಕಾದಷ್ಟು. ಇವೆರಡೇ ಐಟಮ್ನ ರುಬ್ಕೋಬತ್ತೀನಿ. ವಾವ್, ಈ ರೀತಿ ಬಂದಿದೆ ಫ್ರೆಂಡ್ಸ್. ಈ ತರ ಇರ್ತೈತೆ ಫ್ರೆಂಡ್ಸ್, ಸೇಮ್ ಟು ಸೇಮ್ ಸಗಣಿ ತೊಪ್ಪೆ ತರಾನೇ ಇರ್ತೈತೆ. ಈಗ ಮಕ್ಕಳು ರಿಯಾಕ್ಷನ್ ಸಗಣಿನೇ ಅದು ಅಂತ. ಸಗಣಿ ಅಲ್ಲ ಮಕ್ಕಳ, ಮೆಂತೆ ಮತ್ತೆ ಮೆಹಂದಿ. ನಮಗೆ ಸ್ಮೆಲ್ ಇಷ್ಟ ಆಗ್ತಿಲ್ಲ ಫ್ರೆಂಡ್ಸ್. ಮೆಹಂದಿ ಸ್ಮೆಲ್ ನಮ್ಗೆ ಜಾಸ್ತಿ ಇಷ್ಟ. ಒಣಗದ್ಮೇಲೆ ಅದು ಸ್ಮೆಲ್ ಜಾಸ್ತಿ ಬರಲ್ಲ. ಓಕೆ ಫ್ರೆಂಡ್ಸ್, ತಲೆಗೆ ಎಣ್ಣೆ ಹಚ್ಚಿದ್ದೀನಿ, ಆದ್ರೆ ಇದನ್ನ ಅಪ್ಲೈ ಮಾಡ್ಕೋತೀನಿ. ಏನಾದ್ರೂ ಆಗಲಿ ಸ್ಮೆಲ್ ನೋಡ್ಬೇಕು, ಅದೊಂಥರ ಕೆಟ್ಟ ಅಭ್ಯಾಸ. ಹತ್ತತ್ರ 1-2-3 ತಿಂಗಳಾಗಿತ್ತು ಫ್ರೆಂಡ್ಸ್ ತಲೆಗೆ ನಾನು ಈ ತರ ಪ್ಯಾಕ್ಗಳು ಹಚ್ಚಿ. ತಲೆ ಏನಾಗಿರ್ಬೇಡ, ಈ ತರ ನಾ ಮ್ಯೂಸಿಯಂ ಅಲ್ಲಿ ಇಡ್ಬೇಕು ಅನ್ಕೊಂಡಿದೀನಿ ಫ್ಯೂಚರ್ ಅಲ್ಲಿ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಕಾಪಾಡ್ಕೊ ಬರ್ತಾ ಇದ್ದೀನಿ ಫ್ರೆಂಡ್ಸ್.
ನಾನಿಲ್ಲಂದ್ರೂ ನಾನು ತಲೆ ಇರಬೇಕು. ಇದೊಂಥರ ತಲೆ ಫ್ರೆಂಡ್ಸ್, ತಲೆ ಅಂದ್ರೆ ಅಂತಿತ್ತು ತಲೆ ಎಲ್ಲ. ಈ ಸ್ಕೋಡಾಗು ಈ ಬೋರ್ಡಾಗು ಮ್ಯಾಚೇ ಆಗ್ತಿಲ್ವೇ. ಹಚ್ಕೋತಾ ಇದ್ರೇನೆ ತಂಪಾಗ್ತೈತೆ. ಇದು ಏರ್ ಗ್ರೋತ್ ಆಗ್ತೈತೆ ಫ್ರೆಂಡ್ಸ್. ತಲೆ ಮೊದಲು ಕೂದಲು ತಂಪಾಗ್ತೈತೆ, ತಲೆ ತಂಪಾಗ್ತೈತೆ, ಕಣ್ಣೆಲ್ಲ ತಂಪಾಗ್ತೈತೆ, ಬಾಡಿಲಿ ಹೀಟ್ ಕಮ್ಮಿ ಆಗ್ತೈತೆ. ಮೇನ್ ಅದಕ್ಕೆ ಹಚ್ಕೊಳ್ಳೋದು ಇದು ನಾನು. ಮತ್ತೆ ಕೂದಲು ಸಾಫ್ಟ್ ಆಗ್ತೈತೆ. ಈಗ ಹಚ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಬೆಳಗ್ಗೆ ಹೇರ್ ಸ್ಟೈಲ್ ನೋಡ್ಬೇಕು, ಸೂಪರ್ ಡೂಪರ್ ಆಗಿರ್ತೈತೆ. ಏನಪ್ಪಾ ಸ್ನಾಕ್ಸ್ ಮಾಡೋದು ಕಡಿಮೆ ಟೈಮಲ್ಲಿ ಅಂದ ತಕ್ಷಣ ನೆನಪಾಗಿದೆ ಕಡಲೆಪುರಿ ಫ್ರೆಂಡ್ಸ್. ಏನೇನು ಹೇಳಿದೆ ನಾನು? ಇರೋ ಐಟಮ್ಸ್ ಎಲ್ಲ ಹಾಕಿ ಮಾಡ್ತೀನಿ. ಕ್ಯಾರೆಟ್, ಸೌತೆಕಾಯಿ, ಕೊತ್ತಂಬರಿ, ಟೊಮೊಟೊ ಐತೆ, ಈರುಳ್ಳಿ. ಕೇಳಿಸ್ತೈತೆ ಫ್ರೆಂಡ್ಸ್, ಶಿವ ಹಾಡು ಹೇಳ್ತೈತೆ. ಜೇನಿನ ಹೊಳ್ಳೆಯೋ ಹಾಲಿನ ಮಳ್ಳೆಯೋ. ಕಾಣಿಸ್ತಾ ಇಲ್ಲ ಯಾರಿಗೋಸ್ಕರ ಆಡ್ತೈತೋ ಏನ್ ಕತೆನೋ ಏನೋ, ಆಡ್ಕೊಳ್ಳಿ. ನಾನು ಎಷ್ಟು ಬುದ್ಧಿವಂತೆ ಅಂದ್ರೆ ನಾನ್ ಮಾಡೋ ರೆಸಿಪಿನ ನಾನೇ ಮರ್ತು ಬಿಟ್ಟಿರ್ತೀನಿ. ಬರ್ತಾ ಶಾರ್ಟ್ ಟೈಮ್ ಮೆಮೊರಿ ಲಾಸ. ವಯಸ್ಸಾಯ್ತಾ ಒಂದು ಗೊತ್ತಿಲ್ಲ. ವಯಸ್ಸಾದ್ಮೇಲೆ ಇದೆಲ್ಲ ಕಾಮನ್ನು. ದೇವ್ರಿ ವಯಸ್ಸಿಗೆ ಹಿಂಗೆ. ಶಿವನ್ ಮರಿದಿದ್ರೆ ಸಾಕಪ್ಪ, ಶಿವ ನಾನು ಮರಿದಿದ್ರೆ ಸಾಕಪ್ಪ. ನಾನಂತ ಮರೆಯಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ಶಿವನ್ ಬಿಟ್ರೆ ಗತಿ ಇಲ್ಲ. ಶಿವ ನಾನು ಮರಿದಿದ್ರೆ ಸಾಕು. ತಲೆಗಾಕಿರೋ ಇರ್ಬೇಕು. ಚುರುಮುರಿ ಒಳಗೆ ಮಿಕ್ಸ್ ಆಗ್ಬಿಟ್ರೆ ಏನ್ ಫ್ರೆಂಡ್ಸ್ ಮಾಡೋದು? ಕೊತ್ತಂಬರಿ ಪೇಸ್ಟ್, ಕೊರ್ಬೇವು ಪೇಸ್ಟ್ ಏನಾಗಲ್ಲ, ತಿನ್ನು ಅಂತೀನಿ ತಾನೆ ಫ್ರೆಂಡ್ಸ್. ಅಷ್ಟೇ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಈ ತರ ಎಲ್ಲ ತಲೆಗೆ ನಾವು ಹಾಕೊಂಡಾಗ ಅಡುಗೆ ಮನೆ ಕಡೆ ಎಂಟ್ರಿ ಕೊಡ್ಬಾರ್ದು ನಾವು. ಬಟ್ ನಾನು ಹೊಟ್ಟೆ ಹೋಗು ಅಡುಗೆ ಮನೆಗೆ ಅಂತ ಫೋರ್ಸ್ ಮಾಡ್ತೈತೆ, ಹಂಗಾಗಿ ಬಂದ್ಬಿಟ್ಟೆ. ಓಕೆ ಫ್ರೆಂಡ್ಸ್, ಈ ನನ್ನ ಸೀಕ್ರೆಟ್ ಚುರುಮುರಿಗೆ ನಾನೊಂದು ಪೇಸ್ಟ್ ಮಾಡ್ಕೊಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕಡ್ಡಿಗಳಿದಾವಲ್ಲ, ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ನನ್ನ ಕಂಜೂಸ್ಪತಿ ಉಪಯೋಗಿಸ್ಬಿಟ್ಟು ಇದಕ್ಕೊಂದ್ ಸ್ವಲ್ಪ ಕೊತ್ತಂಬರಿ ಕಡ್ಡಿ, ಮತ್ತೆ ಜೀರಿಗೆ 1 ಸ್ಪೂನು, ಹಸಿಮೆಣಸಿನಕಾಯಿ 3, ಬೆಳ್ಳುಳ್ಳಿ 4 ಇವಿಷ್ಟು ಪೇಸ್ಟ್ ಮಾಡ್ಕೊಬರ್ತೀನಿ ಫ್ರೆಂಡ್ಸ್. ನುಣ್ಣಗಾದ್ರೂ ಪರವಾಗಿಲ್ಲ, ಅರ್ಧಂಬರ್ಧನೇ ಆಗೋದು ಫ್ರೆಂಡ್ಸ್. ಈ ಜಾರಲ್ಲಿ ಅರ್ಧಂಬರ್ಧ ಪೇಸ್ಟ್ ಮಾಡ್ಕೊಬರ್ತೀನಿ. ಈ ರೀತಿ ತರ್ತರಿ ಪೇಸ್ಟ್ ಆಗ್ಬೇಕು. ಇದನ್ನ ಕಡಲೆಪುರಿಗೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಾಯ್ತು. ಇನ್ನ ರೆಸಿಪಿಗೆ ಜಂಪ್ ಆಗ್ತಿರೋದೆ. ಉಪ್ಸಾರು ಖಾರ ತರ ಸ್ಮೆಲ್ ಬರ್ತೈತೆ, ಬಾಯಿಲೆಲ್ಲ ನೀರು ಬರ್ತೈತೆ. ಬರೀ ಇಷ್ಟೇ. ಈ ತರ ಮಸಾಲ ಹಾಕೊಂಡು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕ್ಯಾರೆಟ್ ಅವು ಇವು ಏನಿಲ್ಲ ಅಂದ್ರು ನಾನು ಹೆಂಗ್ ಬೇಕಾದ್ರೆ ತಿನ್ಬೋದು ಚುರುಮುರಿ. ಈಗ ಇದಕ್ಕೇನೆ ಕ್ಯಾರೆಟ್ ತುರಿ, ಸೌತೆಕಾಯಿ ತುರಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ. ಕಡಲೆಪುರಿಗಿಂತ ಈ ಐಟಮ್ಸ್ ಜಾಸ್ತಿ ಇದಾವೆ. ಚುರುಮುರಿ ಅಲ್ಲ, ವೆಜ್ ಮುರಿ. ಸ್ವಲ್ಪ ಪುಡಿ ಉಪ್ಪು. ಈ ತರಕಾರಿಗೆ ಹಾಕಷ್ಟು ಮಾತ್ರ. ಕಡಲೆಪುರಿಲಿ ಆಲ್ರೆಡಿ ಉಪ್ಪಿನ ಅಂಶ ಇರ್ತೈತೆ. ಚಾಟ್ ಮಸಾಲ 1 ಸ್ಪೂನ್ ಅಷ್ಟು, ಎಣ್ಣೆ 2 ಸ್ಪೂನ್ ಅಷ್ಟು, ಖಾರ ಪುಡಿ ಹಾಕೊಳ್ಳಿ ಫ್ರೆಂಡ್ಸ್. ಹಸಿಮೆಣಸಿನಕಾಯಿ ಜಾಸ್ತಿ ಖಾರ ಐತೆ, ಅದಕ್ಕೆ ನೋಡ್ತೀನಿ ಮಿಕ್ಸ್ ಮಾಡಿ. ಬೇಕಾದ್ರೆ ಹಾಕೋತೀನಿ. ಎಲ್ಲ ಐಟಮ್ಸ್ ಹಾಕೊಂಡಿದ್ದೀನಲ್ಲ, ಈಗ ಇದನ್ನ ಅಷ್ಟೇ ಮಿಕ್ಸ್ ಮಾಡಬೇಕು. ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲ. ತರಕಾರಿ ಸೌತೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಒಂದ್ ಸ್ವಲ್ಪ ಹೆಚ್ಚಿಗೆ ಹಾಕೊಂಡಿದೀನಿ, ತಿನ್ನೋಕೆ ರುಚಿಯಾಗಿರ್ತೈತೆ ಅಂತ ಅನ್ಬಿಟ್ಟು. ಇವತ್ತು ಶೋ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ನಾನೇ ತಿಂತಾ ಇದ್ದೀನಿ ನನ್ನ ಪ್ರಾಣನ ಒತ್ತಾ ಇಟ್ಟು. ಮುಗಿತಲ್ಲ, ಎಲ್ಲ ಮುಗೀತು. ಚೆನ್ನಾಗಿತ್ತು. ಅಲ್ಲ, ಅರ್ಧ ಗಂಟೆ ಆಯ್ತು ಫ್ರೆಂಡ್ಸ್ ಕೆಲಸ ಟೈಮ್ ಮುಗ್ದು, ಇನ್ನ ಗಂಡ ಮನೆಗೆ ಬಂದಿಲ್ಲ. ಅಂದ್ರೆ ಮನೆಗೆ ಬಂದ್ರೆ ನಾನು ರಾಕ್ಷಸಿ ಅಂತಾನ, ನನ್ನ ಕೈಯಾಳಿ ಅಂತಾನ, ಏನೋ ಗೊತ್ತಾಗ್ತಿಲ್ಲಪ್ಪ. ನಾನು ಓಡಾಡ್ಕೊಂಡು ಒಂದೊಂದು ಸ್ಪೂನ್ ತಿಂದು ಇಷ್ಟಕ್ಕೆ ತಂದು ನಿಲ್ಸಿದೆ. ಇನ್ನೊಂದು ಅರ್ಧ ಗಂಟೆ ಪೂರ್ತಿ ಖಾಲಿ ಮಾಡ್ತೀನಿ ಫ್ರೆಂಡ್ಸ್. ಸ್ನಾಕ್ಸ್ ಮಾಡಿರೋದಕ್ಕೆ ಒಂದೇ ಒಂದು ಸಾಂಜೆ ಸಹ ಉಳಿಸಲ್ಲ, ಎಲ್ಲ ಖಾಲಿ ಮಾಡ್ತೀನಿ. ನೀವು ಎಲ್ಲ ಹಚ್ಚಾಕ್ಬಿಟ್ಟು ಅಷ್ಟೇ. ಮೆತ್ತಗಾರ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅಲ್ಲಿ ಮಾಡಿದ ತಕ್ಷಣ ಫ್ರೆಶ್ ಆಗಿ ತಿನ್ಬೇಕು. ಚುರುಮುರಿ ಗೊತ್ತಲ್ಲ ಅಷ್ಟೇ. ಶಿವಾಣ ಬರದಲ್ಲಿ ಇದ್ದ ತಿಂತೈತೆ ಬಂದು, ಇಲ್ಲಾಂದ್ರೆ ಇಲ್ಲ ಅಷ್ಟೇ ಫ್ರೆಂಡ್ಸ್. ನಾನು ಕೊಡೋಣ ಅಂತ ಕಾಯ್ತಾ ಇದ್ದೀನಿ, ಬಂದಿಲ್ಲ ಅಂದ್ರೆ ತಿನ್ನೋಣ ಅಂತಾನು ಕಾಯ್ತಾ ಇದ್ದೀನಿ. ಈಗ 6 ಗಂಟೆ ಆಗೋಯ್ತು ಫ್ರೆಂಡ್ಸ್. ಈಗ ಬಾಗಿಲಿಗೆ ನೀರು ಹಾಕಿದ್ದೀನಿ. ರಂಗೋಲಿ ಒಂದು ಹಾಕ್ಬಿಟ್ಟು ನಾನು ಫ್ರೆಶ್ ಆಗಿ ಹೋಗ್ತೀನಿ ಫ್ರೆಂಡ್ಸ್. 5 ನಿಮಿಷ ವೇಟ್ ಮಾಡ್ತೀನಿ ಅಷ್ಟೇ ಶಿವಾಗೋಸ್ಕರ. ಇನ್ ಸ್ವಲ್ಪ ಲೇಟಾಗಿ ಬರೋಕ್ಕಾಗಿಲ್ಲ. 6 ಗಂಟೆ ಅಪ್ಪಿ ಇವಾಗ ಟೈಮು. ಏನ್ ಮಾಡ್ತಾ ಇದ್ದ? ಓ ಏನ್ ಡ್ಯಾನ್ಸ್ ಗೀನ್ಸ್ ಆಗ್ಲೇ ಆಡ್ತಾರೆ, ಕೇಳಿಸ್ತೈತು ಕಿಟಕಿಯಿಂದ. ಏನೋ ನಡೆಸ್ತಾ ಇದೆಯಾ? ನಡ್ಸಪ್ಪ ನಡ್ಸು.
ನಿನಗೋಸ್ಕರ ಪ್ರೀತಿಯಿಂದ ಒಂದು ತುತ್ತು ತಿಂದಿರೋ ಸ್ಮೆಲ್ಲಲ್ಲೇ ಹೊಟ್ಟೆ ತುಂಬಿಸ್ಕೊಂಡು ಕಾಯ್ತಾ ಇದ್ದೀನಿ. ನಿನ್ ಜನ್ಮಕ್ಕೆ ಹೋಗೋ ಸ್ಮೆಲ್ಗೆ ಬಾಯಲ್ಲಿ ನೀರು ಬರ್ತೈತಪ್ಪಿ. ಶಿವಾಗ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಈ ತರ ಕಡ್ಲೆಪುರಿ ಐಟಮ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಫ್ರೆಂಡ್ಸ್, ಮತ್ತೆ ನಾನು ಮಿರರ್ನ ತಂದು ಒಳಗಡೆ ಹಾಕೊಂಡೆ. ಹೊಡೆದೋಗಿತ್ತಲ್ಲ, ಅದು ರೆಡಿ ಮಾಡಿಸಿಲ್ಲ, ಟಾಮ್ ಹೊಡೆದಾಕ್ಬಿಡ್ತೇನೆ ಅಂದ್ಬಿಟ್ಟು. ಇಲ್ಲಿ ನಮ್ಮ ಇದೆಲ್ಲ ನಮ್ಮ ಪ್ರಾಡಕ್ಟ್ಸ್ಗಳು ಏನೋ ಎಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವಾಗಾರ ಒಂದಿನ ಇದನ್ನ ವಿಡಿಯೋ ಮಾಡೋಣ. ಚೆನ್ನಾಯ್ತಾ? ಓಕೆ ಫ್ರೆಂಡ್ಸ್, ನಾನೀಗ ಪಟ ಅಂತ ರಂಗೋಲಿ ಹಾಕ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಯಾರ ಹೆಣ್ಮಕ್ಳು ರಂಗೋಲಿ ಹಾಕೋಕೆ ಮುಂಚೆ ಈ ಚುಕ್ಕಿ ಹಾಕೋಣ, ಇಷ್ಟದ ಹಾಕೋಣ, ಇಲ್ಲಿ ಹಾಕೋಣ, ಹಿಂಗೆ ಹಾಕೋಣ ಅಂತ ಪ್ಲಾನ್ ಮಾಡ್ಕೋತಾರೆ. ನಾನು ಹಂಗಲ್ಲ, ಕುತ್ಕೊಂಡು ಚುಕ್ಕಿ ಇಟ್ಬಿಟ್ಟು ಯೋಚನೆ ಮಾಡ್ತೀನಿ ಯಾವ ಡಿಸೈನ್ ಅಪ್ಪ ಹಾಕೋದು ಅಂತ. ಹಾಗಾಗಿ 7 ರಿಂದ 4 ಒಂದು ಚುಕ್ಕಿ ಇಟ್ಕೊಂಡೆ. ಯಾವ ರಂಗೋಲಿ ಹಾಕೋದು ಅಂತ ನೆನಪೇ ಆಗದೆ ಜೇಡ್ರಪಲೆ ಹಾಕ್ಕೊಂಡು ಕೂತಿದ್ದೀನಿ. ಹಿಂಗಿರ್ತೈತೆ ಫ್ರೆಂಡ್ಸ್ ನನ್ನ ರಂಗೋಲಿ ಟ್ಯಾಲೆಂಟು. ಮೊದಲೇ ಫಿಕ್ಸ್ ಆಗಲ್ಲ, ಒಂದು ರಂಗೋಲಿ ಬುಕ್ಕು ಇರಬೇಕು ಕೈಯಲ್ಲಿ, ಇಲ್ಲ ಮೈಂಡಲ್ಲಿ ರಂಗೋಲಿ ಇರಬೇಕು. ಯಾವುದು ಸಡನ್ನಾಗಿ ಒಳಿಲಿಲ್ಲ ಅಂದರೆ ಈ ಥರ ಮಾಡ್ಕೊಳ್ತೀನಿ. 6:15 ರಂಗೋಲಿ ಆಗ್ತಾಯಿದೆ. 6 ಗಂಟೆ ಅಷ್ಟಲ್ಲಿ ಹೆಣ್ಮಕ್ಳು ಮನೆ ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಕ್ಲೀನ್ ಮಾಡಿ ಬಿಡಬೇಕು. ಮೊದಲನೇ ಸಲ 6:30 ಮೇಲೆ ಈ ಕೆಲಸ ಎಲ್ಲ ಮಾಡ್ಕೊಂಡು ಕೂತಿದ್ದೀನಿ. ಇತ್ತೀಚೆಗೆ ತುಂಬ ಮೈಬಾರ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಅಂದರೆ ತುಂಬ ಗ್ಯಾಪ್ ಆಗೋಯ್ತು ನನಗೆ. ಕೆಲಸ ಟೈಮಿಂಗ್ಸ್ ಅಲ್ಲೆಲ್ಲ ಮಿಸ್ ಆಗೋಯ್ತು. ಅಂದರೆ ದೇವಸ್ಥಾನಗಳಿಗೆ ಓಡಾಡ್ಕೊ ಬಂದಲ್ಲ, ತುಂಬ ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ನಿದ್ದೆ ಅದಕ್ಕೆ ಈ ಎಲ್ಲ ಎಡವಟ್ಟುಗಳು ಆಗ್ತಾ ಬರ್ತಾ ಇದ್ದಾವೆ. ಈ ಥರ ರಂಗೋಲಿ ಹಾಕ್ಕೊಂಡು ಈ ಥರ ಒಂದು ಡಿಸೈನ್ ಮಾಡಿಕೊಂಡೆ. ನನಗೆ ನೋಡೋಕೆ ಯಾಕೋ ಲುಕ್ಕು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಅದನ್ನೇ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಡಿಸೈನಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಒತ್ತು ಮುಳುಗ್ತು ರಂಗೋಲಿ ಪುಡಿಲಿ ರಂಗೋಲಿ ಹಾಕಿ ಎದ್ದು ಬರೋದು ಬಿಟ್ಬಿಟ್ಟು ನಾನು ಇಟ್ಕೆ ಪುಡಿಲೂ ಹಾಕ್ತೀನಿ. ಹಂಗೆ ಫ್ರೆಂಡ್ಸ್, ನಾನು ಇಟ್ಕೆ ಪುಡಿ ಎದ್ದು ಬಿಟ್ರೆ ಅದು ಖಾಲಿ ಆಗೋತಕ್ಕ ನಂಗೆ ಸಮಾಧಾನ ಆಗಲ್ಲ. ಅದರಲ್ಲೂ ಡಿಸೈನ್ ಮಾಡಲೇಬೇಕು. ಸದ್ಯ ಕಲರ್ ನನ್ನ ಕಣ್ಣಿಗೆ ಬಿದ್ದಿಲ್ಲ, ಇಲ್ಲಾಂದಿದ್ರೆ ಕಲರ್ಸ್ ಎತ್ಕೊಂಡು ಕುತ್ಕೊಬಿಡ್ತಿದ್ದೆ ರಾತ್ರಿ 10 ಗಂಟೆವರೆಗೂ ರಂಗೋಲಿ ಹಾಕ್ತೀನಿ ಅಂತ. ಆಮೇಲೆ ನಾನು ರಂಗೋಲಿ ಹಾಕೋ ಟೈಮ್ಗೆ ಒಂದು ಮೆಸೇಜ್ ಬಂತು ಶಿವ ಕಡೆಯಿಂದ, ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ. ಆ ಮಾತು ಕೇಳಿದ ತಕ್ಷಣನೇ ಹೆಂಗೆ ಪಟಪಟಾಗಂತ ಕೈಯಾಡಿಸ್ತೆ ಅಂತ ಅಂದರೆ, ರೋಬೋಗಿಂತ ಫಾಸ್ಟಾಗಿ ನಾನೇ ಕೆಲಸ ಮಾಡ್ತಾಯಿದ್ದೆ ಅಂತ ಅನಿಸ್ತೈತಿ. ಯಾವ್ದಾದ್ರು ಕಂಪನಿಗಳಲ್ಲಿ ರೋಬೋ ಇದ್ದಿದ್ರೆ ಅದನ್ನು ತೆಗೆದ್ಬಿಟ್ಟು ನನ್ನೇ ಕೆಲಸಕ್ಕೆ ಇಟ್ಕೊಬಿಡ್ತಾರೆ. ಆ ರೇಂಜಿಗೆ ಫಾಸ್ಟಾಗಿ ಕೈಯಾಡಿಸ್ದೆ. ತುಳಸಿ ಗಿಡದ ಹತ್ರ ಬಂದು ನಾರ್ಮಲಾಗಿ ಒಂದು ಸಿಂಪಲ್ ರಂಗೋಲಿ ಹಾಕ್ಕೊಂಡೆ. ಸಂಜೆ 6 ಗಂಟೆ ಮೇಲೆ ತುಳಸಿ ಗಿಡನ ಮುಟ್ಟಕ್ಕೆ ಹೋಗ್ಬಾರ್ದು, ಅವ್ರಿಗೆ ಕೋಪ ಬರುತ್ತೆ, ಶಾಪ ಕೊಡ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಅವರ ಟಚ್ಚೇ ಮಾಡೋಕ್ಕೆ ಹೋಗದೆ ದೂರದಿಂದನೇ ನಿಂತ್ಕೊಂಡು ಒಂದು ಸ್ವಲ್ಪ ಚಿಕ್ಕದಾಗ ಒಂದು ರಂಗೋಲಿ ಹಾಕ್ಕೊಂಡೆ. ಅದಕ್ಕೂ ಸಹ ಇಟ್ಕೆ ಪುಡಿಲಿ ಡಿಸೈನ್ ಮಾಡಿಕೊಂಡೆ. ಮತ್ತು ಅವ್ರಿಗೆ ಕೋಪ ಬಂದುಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಈ ಥರ ಒಂದು ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡೆ. ಪೂಜೆ ಏನಿಲ್ಲ, ರಂಗೋಲಿ ಮಾತ್ರ. 2000 years later. ಹಾಯ್ ಫ್ರೆಂಡ್ಸ್, ನಾನಂತೂ ಫ್ರೆಶ್ ಆಗಿ ನೀಟಾಗಿ ರೆಡಿ ಆಗ್ಬಿಟ್ಟಿದ್ದೀನಿ. ಶಿವ ಈಗ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದೆ. ಯಾಕೆ ಇಷ್ಟು ಬೇಕಂತ ಬಂದ್ಬಿಟ್ಟು ಮಾತಾಡೋಣ ಫ್ರೆಂಡ್ಸ್. ಯಾಕೆ ಏನು ಅಂತ ಮೊದಲು ಶಾಪಿಂಗ್ ಹೋಗೋ ಜೋಶಲ್ಲಿದ್ದೀನಿ ನಾನು. 7 ವರ್ಷ ಆದ್ಮೇಲೆ ಹಿಂಗೈತೆ ಫ್ರೆಂಡ್ಸ್. ನಾಳೆನೇ ಇದು ರಿಸಲ್ಟ್ ಗೊತ್ತಾಗೋದು ಫ್ರೆಂಡ್ಸ್. ಬಟ್ ಸಾಫ್ಟಾಗಿ ಗೊತ್ತಾಗ್ತೈತೆ. ಓಕೆ ಬನ್ನಿ ಫ್ರೆಂಡ್ಸ್, ಖುಷಿಯಾಗಿ ಶಾಪಿಂಗ್ ಮಾಡ್ಕೊಬೇಡ. ಬರಬೇಕು ಟಾಮು ಮಹಾರಾಜ್. ಈಗ ಬರ್ತಾವನೆ ಡಿಂಗ್ ಡಾಂಗ್ ತರ. ಟಾಮು, ವಿ ಆರ್ ಗೋಯಿಂಗ್ ಟು ಶಾಪಿಂಗ್. ಯಾ ನೀನ್ ಮಾತಾಡೋ ಕನ್ನಡನೇ ಕೇಳಿಸ್ಕೊಳಕ್ ಕಷ್ಟ. ಇದ್ರಲ್ಲಿ ಇಂಗ್ಲಿಷ್ ಬರೋನಾ? ಏನೋ ನಿನ್ನ ಹಣೆ ಬರ ಏನಾದ್ರೂ ಮಾಡ್ಕೋ. ಎಲ್ಲೋಗ್ತಾ ಇದೀಯಾ? ಏನ್ ಕತೆ? ನಿಂಗೆ ಏನ್ ಬೇಕು ಹೇಳಿ ತಗೋಬತ್ತೀನಿ. ನನ್ಗೆ ನಿನ್ನಿಂದ ಸ್ವಲ್ಪ ನೆಮ್ಮದಿ ಬೇಕು. ಯು ವಾಂಟ್ ಜೀನ್ಸ್, ಟಿ ಶರ್ಟ್, ಫ್ರಾಕ್ ಬೇಕಾ? ಫ್ರಾಕು ಅಪ್ಪಿಟ್ಟು ಟಾಮುಗೊಂದು ಫ್ರಾಕ್ ತಗೊಬಂದು ಹಾಕ್ಬಿಡೋಣ, ಸೂಪರ್ ಆಗಿರ್ತೈತೆ. ಎಲ್ಲದಕ್ಕೂ ಬೇಡ ರೆಸ್ಪೆಕ್ಟ್ಲೆಸ್ ಫೆಲೋ ಆಗ್ಬಿಟ್ಟಲ್ಲ ಟಾಮ್. ಫ್ರೆಂಡ್ಸ್, ಫಾರ್ ದ ಫಸ್ಟ್ ಟೈಮು ನಾವು ಗೊಂಬೆ ನಿಂತಿರೋ ಅಂಗಡಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಹೋಗೋಣಪ್ಪಿ, ಚೆನ್ನಾಗಿರ್ತೈತೆ. ಇದೇ ಫಸ್ಟ್ ಟೈಮ್ ಈ ಅಂಗಡಿಗೆ ಹೋಗ್ತಾ ಇರೋದು. ನಾನೇನೋ ದೊಡ್ಡ ಅಂಗಡಿ ನೊಣ ಹೊಡಿತಾ ಕೂತವ್ರೆ, ಕಸ್ಟಮರ್ ಇಲ್ಲ, ಹೋಗಿ ಒಂದು ಸ್ವಲ್ಪ ವಿಚಾರಿಸೋಣ ಅಂತ ಹೋದೆ. ಪಾಪ ಹಿಂದಿ ಹುಡುಗಿತ್ತು, ಅದಕ್ಕೆ ಕನ್ನಡ ಬರ್ತಾಯಿಲ್ಲ. ನಾನು ಕನ್ನಡ ಬಿಟ್ಟು ಬೇರೆ ಭಾಷೆ ಬರ್ತಾಯಿಲ್ಲ. ಹೆಂಗ ಒದ್ದಾಡ್ಕೊಂಡು ಹೇಳಿದೆ. ಆ ಹುಡುಗಿ ಕನ್ನಡ ನಹಿ ಬಿಟ್ಟೆ ಬೇರೆ ಏನೂ ಹೇಳ್ತಾಯಿಲ್ಲ. ಫುಲ್ ಸೆಟ್ ಡ್ರೆಸ್ ತೋರ್ಸಮ್ಮ ಅಂತಂದೆ. ಈ ಡ್ರೆಸ್ ಏನೋ ಸಿಂಪಲಾಗಿ ಸುಮಾರಾಗಿತ್ತು, ಗ್ರ್ಯಾಂಡಾಗಿ ಐತೆ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್. ನನಗೆ ಚೆನ್ನಾಗಿ ಕಾಣಿಸಲ್ಲ, ರೆಡ್ ಕಲರ್ಸು. ಆಮೇಲೆ ಸಿಂಪಲಾಗಿರೋದು ಲೈಟ್ ಕಲರ್ಸ್ ತೋರಿಸೊಂದೆ. ಈ ಡ್ರೆಸ್ಸು ತೋರಿಸ್ತು. ನನಗೇನು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಪ್ರೈಸ್ ನೋಡ್ಬಿಟ್ಟು ಹಾರ್ಟ್ ಅಟ್ಯಾಕ್ ಒಂದು ಬರೋದು ಒಂದು ಬಾಕಿ ಇತ್ತು. ಅವರು ಡ್ರೆಸ್ಸಿಗೆ ಮಾತ್ರ ಬಿಲ್ ಹೇಳಿ ಅಂತಂದರೆ ಇಡೀ ಅಂಗಡಿನೇ ಕೊಂಡ್ಕೊಳ್ಳೋ ಥರ ಬಿಲ್ ಹೇಳ್ತಾ ಇದ್ರು. ಶೇಕ್ ಆಗ್ಬಿಟ್ಟು ಹೇಳ್ದೆ ಮಾಡ್ತೀರಾ ಬಾಯಿ ಹೇಳ್ಬಿಟ್ಟು ಓಡ್ ಬಂದ್ಬಿಟ್ಟೆ. ನನಗೆ ತಲೆ ತಿರುಗ್ಬಿಡ್ತು ಡ್ರೆಸ್ ರೇಟ್ ನೋಡ್ಬಿಟ್ಟು. ನಾವು ಹೋಗಿರೋದು ಏನೋ ಒಂದು ನಮ್ಮ ರೇಂಜಿಗೆ ತಕ್ಕಂಗೆ ತಗೊಳ್ಳೋಣ ಅಂದರೆ ಬೇಡ ಫ್ರೆಂಡ್ಸ್, ನಾವು ಮಾಮೂಲಿ ಅಂಗಡಿಗೆ ಹೋಗೋಣ. ಏನೋ ಗೊಂಬೆಗಳು ಚೆನ್ನಾಗವೆ ಅಂತ ಹೋದೆ. ಗೊಂಬೆಗೂ ಸೇರಿಸಿ ರೇಟ್ ಹಾಕಿದ್ರ ಹೆಂಗೆ? ಅವರು ಗೊಂಬೆಗೆ ಹಾಕಿರೋ ಬಟ್ಟೆ ತೋರಿಸ್ರಿ ಅಂದರೆ ಇದೇ ಅಂಗಡಿಗೆ ಹೋಗ್ತೀವಿ ಫ್ರೆಂಡ್ಸ್ ನಾವು. ಅಪ್ಪಿ ಇದಕ್ಕೊಂದು ರೌಂಡ್ ಹೋಗೋಣ. ಬೇಡ, ನಾವು ರೆಗ್ಯುಲರ್ ಕಸ್ಟಮರ್ ಅಲ್ಲ, ಅವ್ರು ಕೋಪ ಮಾಡ್ಕೋತಾರಲ್ಲ.
ಮಾಮೂಲಿ ನಾನು ಹೋಗೋ ಚಿಕ್ಕ ಅಂಗಡಿನಲ್ಲಿ ಸಿಂಪಲ್ ಆಗಿರ್ತವೆ ಫ್ರೆಂಡ್ಸ್ ಡ್ರೆಸ್ಗಳು. ಇವಾಗ ಏನು ನಾನು ಫಸ್ಟ್ ದೊಡ್ಡ ಅಂಗಡಿಲಿ ನೋಡ್ಕೊಂಡ್ಬಂದೆ, ಅದಕ್ಕಿಂತ ಕ್ವಾಲಿಟಿ ಸೂಪರ್ ಡೂಪರ್ ಆಗಿರ್ತೈತೆ, ನಮಗೆ ಅವೈಲೇಬಲ್ ಆಗೋ ಪ್ರೈಸಲ್ಲಿ ಇರ್ತೈತೆ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಎಲ್ಲಿದು ನಮಗೆ ಎಕ್ಸೆಲ್ ಬೇಕಾಗಿತ್ತು. ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ರು. ಏನು ಅಂದರೆ ಫ್ರೆಂಡ್ಸ್ ನನಗೆ ದೊಡ್ಡ ತಲೆನೋವು ಅಂದರೆ, ಈಗ ತೋರಿಸ್ತಾರಲ್ಲ ಅವೆಲ್ಲ ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ. ಆ ಫೋಟೋದಲ್ಲಿ ಆ ಹೆಣ್ಮಕ್ಳು ಹಾಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣಿಸ್ತಿತ್ತು. ಅದು ಹಿಂಗೆ ಅಂದರೆ ನಾನು ಆ ಥರ ಸ್ಲಿಮ್ ಆಗಿ ಬೆಳ್ಳಿಗೆ ಇದ್ರೆ ಮಾತ್ರ ಚೆನ್ನಾಗಿ ಕಾಣಿಸ್ತಿತ್ತ. ಒಂಥರ ಬೇಜಾರಾಯಿತು. ನಾನು ಹುಡುಗಿರ್ ಥರ ಇದ್ದೀರಿ, ಎಷ್ಟು ಚೆನ್ನಾಗಿರೋದು, ಯಾವುದೇ ಡ್ರೆಸ್ ಆದರೂ ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ಏನೋ ಒಂದು ಸೆಲೆಕ್ಟ್ ಮಾಡ್ಕೊಂಡೆ, ಒಂದೆರಡು ಡ್ರೆಸ್ಸಾ ಮೂರೇ ಸೆಲೆಕ್ಟ್ ಮಾಡ್ಕೊಂಡೆ ಅನ್ಕೊಳ್ಳಿ, ಟಾಪು ಸೇರಿಸಿ. ಆಮೇಲೆ ಶಿವನ ನನಗೂ ಬೇಕು ಜೀನ್ಸು ಅಂತ ಅಂತು. ಹಂಗಾಗಿ ಶಿವಾಗ ಒಂದೆರಡು ಜೀನ್ಸ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಮೊದಲನೇ ಸಲ ಶಾಪಿಂಗ್ ಮುಗಿಸ್ಕೊಂಡು ಖುಷಿಯಾಗಿ ಹೋಗ್ತಾ ಇರೋದು ಫ್ರೆಂಡ್ಸ್. ನನ್ನ ಫೇವ್ರೆಟ್ ಡ್ರೆಸ್ಗಳೆಲ್ಲ ಬಂದ್ಬಿಟ್ಟು ನಾನು ಹೋದ್ಸಲ ಬಂದಾಗ ಯಾವ್ಯಾವೆಲ್ಲ ನೋಡಿ ದುಡ್ಡಿಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟೋಗಿದ್ನೋ ಅದೆಲ್ಲ ತಗೋಬಿಟ್ಟೆ ಫ್ರೆಂಡ್ಸ್. ಲ್ಯಾಟ್ರಿ ಬನ್ನಿ ಮನೆಗೆ ಹೋಗಿ ತೋರಿಸ್ತೀನಿ ಏನು ತಗೊಂಡಿದ್ದೀನಿ ಅಂತ. ಫುಲ್ ಖುಷಿ ಆಯ್ತು. ಥ್ಯಾಂಕ್ಸ್ ಅಪ್ಪಿ, ಥ್ಯಾಂಕ್ ಯು ಫಾರ್ ಗಿವಿಂಗ್ ನ್ಯೂ ಬಟ್ಟೆಗಳು. ಇಷ್ಟೊಂದು ಫ್ರೆಂಡ್ಸ್. ಶಿವ ಒಂದೇ ಜೀನ್ಸ್ ತಗೊಂಡಿದ್ದು ಫ್ರೆಂಡ್ಸ್. ಶಿವ ಶಾಪಿಂಗ್ ಇನ್ನ ಮುಗ್ದಿಲ್ಲ ಫ್ರೆಂಡ್ಸ್. ಸಂಡೇ ಐತೆ ಭಾನುವಾರ, ಪೇಮೆಂಟ್ ನೋಡ್ಕೊಂಡು. ಫ್ರೆಂಡ್ಸ್ ಇದನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಬರ್ತಿದ್ದೆ, ದುಡ್ಡಿಲ್ಲ ಅಂತ. ಅವುಗಳನ್ನ ಎತ್ಕೊಂಡು ಬಂದೇ ಬಿಟ್ಟೆ. ಜಾಸ್ತಿ ಜಿಗಿ ಜಿಗಿ ಅನ್ನೋ ಬಟ್ಟೆಗಳು, ಜಾಸ್ತಿ ಡಾರ್ಕ್ ಕಲರ್ ಬಟ್ಟೆಗಳು ಹಾಕೋಬಾರ್ದು, ಬ್ಲಾಕ್ ಇರೋರು ಅಂತ ಗೊತ್ತಾಯ್ತು ಫ್ರೆಂಡ್ಸ್ ನನಗೆ. ಮೊದಲೆಲ್ಲ ತಗೊಂಡಿರೋ ಹಂಗೆ ಬಿದ್ದವೆ. ಇವಾಗ ಅವ್ ಹಾಕೊಂಡ್ರೆ ಬರೀ ಒಂಥರ ಬಿಸಿಲಿಗೆ ಏನಾರು ಹೋಗ್ಬಿಟ್ರೆ ಡ್ರೆಸ್ ಮಾತ್ರ ಕಾಣಿಸ್ತೈತೆ. ನಾನು ಜಾಸ್ತಿ ಬ್ಲಾಕ್ ಆಗಿ ಕಾಣಿಸ್ತೀನಿ. ಡಾರ್ಕ್ ಆಗಿರೋ ಡ್ರೆಸ್ಗಳು ತಗೊಂಡ್ರೆ ಚೆನ್ನಾಗಿರೋ ಫ್ರೆಂಡ್ಸ್. ಅದಕ್ಕೆ ಲೈಟ್ ಆಗಿ ಒಂದ್ ಸ್ವಲ್ಪ ರಾಯಲ್ ಕಲರ್ ತಗೊಂಡಿದ್ದೀನಿ ಫ್ರೆಂಡ್ಸ್. ರಾಯಲ್ ಕಲರ್ ಅಂತ ಏನಂತ ಗೊತ್ತಿಲ್ಲ ಅದೇನ. ನನ್ಗೆ ಈ ಕಲರ್ ತುಂಬಾ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್. ಸಿ ಕ್ವಾಲಿಟಿ ಮಾತ್ರ ಸಕ್ಕದಾಯ್ತು. ಫಸ್ಟ್ ಅಂಗಡಿಗೆ ಹೋಗಿದೀವಲ್ಲ ಫ್ರೆಂಡ್ಸ್, ಅಲ್ಲೇನಾರ ಹೋಗ್ಬಿಟ್ಟಿದ್ರೆ ಶಿವನೇ ಮಾರ್ಬಿಟ್ಟು ಬಂದ್ಬಿಡ್ಬೇಕಾಗಿತ್ತು ನನ್ನ ಅಂಗಡಿಲಿ. ಇದೇ ತರ ಸಮ್ ಡ್ರೆಸ್ ಫ್ರೆಂಡ್ಸ್ ನಾನು ವಿಡಿಯೋದಲ್ಲಿ ನೋಡಿದೆ, ತೋರಿಸ್ನಲ್ಲ, ಇದೇ ತರ 3,000 ರೂಪಾಯಿ ಹಾಕವ್ರೆ. ತಲೆ ಸುತ್ತ ಬಿದ್ದೋಗ್ತೈತೆ, ಅಷ್ಟಲ್ಲಿ ಆಚೆ ಬಂದ್ಬಿಟ್ಟು ಬದಿಕೊಂಡೆ. ಮತ್ತೆ ಒಂದು ದೊಡ್ಡ ಅಂಗಡಿಗೆ ಹೋಗಲ್ಲ. ಇಲ್ಲೂ ಕ್ವಾಲಿಟಿ ಚೆನ್ನಾಗೈತೆ, ಅದಕ್ಕಿಂತ ಕ್ವಾಲಿಟಿ ಸಕ್ಕತ್ತಾಗೈತೆ. ಮುಟ್ ನೋಡ್ತಾ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ಹೆಣ್ಮಕ್ಳಿಗೆ. ಲೈನಿಂಗು ಎಲ್ಲ ನೋಡಿ. ಇದೊಂದು ತಗೊಂಡೆ. ಈ ಕಲರ್ ನನ್ನ ಹತ್ರ ಇರಲೇ ಇರ್ಲಿಲ್ಲ, ಅದಕ್ಕೆ ಇದೊಂದು ತಗೊಂಡೆ. ನನಗೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಹಾಕೊಂಡಾಗ ತೋರಿಸ್ತೀನಿ. ಇದು ಪ್ಯಾಂಟ್ ಮಾಮೂಲಿ ಪಲೋಜಾ ಬರ್ತೈತೆ. ಇದು ಎಲಾಸ್ಟಿಕ್ ಪಲೋಜಾ ಫ್ರೀ ಆಗಿರ್ತೈತೆ ಹಾಕೊಂಡ್ರೆ. ಲೆಗ್ಗಿನ್ಸ್ ಸಹ ಮ್ಯಾಚ್ ಮಾಡಕೋಬಹುದು ನಾವು. ವೈಟ್ ಮ್ಯಾಚ್ ಆಗ್ತೈತೆ ಅಂತ ಅನ್ಕೋತೀನಿ. ಮತ್ತೆ ದುಪ್ಪಟ್ಟನೆ ನನ್ಗೆ ಅಟ್ರಾಕ್ಟ್ ಅನ್ಸಿದ್ದು ಫ್ರೆಂಡ್ಸ್. ನೋಡಿ ಫ್ಲವರ್ ಐತೆ, ಅದಕ್ಕೆ ದುಪ್ಪಟ್ಟ ಚೆನ್ನಾಗಿತ್ತಲ್ಲ. ಮತ್ತೆ ಒಂದೇ ಕಡೆ, ಈ ಕಡೆ ಇಲ್ಲ, ಈ ಕಡೆ ಮಾತ್ರ ಹಾಕೋಬೇಕು. ಎರಡು ಕಡೆ ಇದ್ರೆ ಚೆನ್ನಾಗಿರ್ತೈತೆ ಅಂತ ಅನ್ನಿಸ್ತು. ಆದ್ರೆ ನನ್ಗೆ ಆ ಡ್ರೆಸ್ ಟಾಪ್ ತುಂಬಾ ಇಷ್ಟ ಆಯ್ತು. ಇವೆಲ್ಲ ಚೆನ್ನಾಗೈತೆ. ಹೊಸದಾಗಿ ಇದೊಂದ ಮತ್ತೆ ಇನ್ನೊಂದು ತಗೊಂಡೆ. ಹೋದ್ಸಲ ಹೋದಾಗ ತೋರಿಸ್ಬಿಟ್ಟು ನನ್ಗೆ ಇಷ್ಟ ಆಯ್ತು ಫ್ರೆಂಡ್ಸ್. ಆದ್ರೆ ಜಾಸ್ತಿ ಹೇಳಿದ್ರು ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬಂದ್ಬಿಟ್ಟೆ ಅನ್ನಲ್ಲ. ಟಂಟಡ ಫ್ರೆಂಡ್ಸ್. ಇದೊಂಥರ ನೆಟ್ಟೆಡ್ ಅಲ್ಲ, ಕಾಟನ್ ಅಲ್ಲ, ಒಂಥರ ಸಾಫ್ಟ್ ಬಟ್ಟೆ ಫ್ರೆಂಡ್ಸ್. ಸಾಫ್ಟ್ ಹಿಂಗ್ ಬರ್ತೈತಲ್ಲ ಫ್ರೆಂಡ್ಸ್. ಲಾಂಗ್ ಡ್ರೆಸ್ಸು, ಹಿಂದೆ ಕಟ್ಟೋದು ಐತೆ, ಸ್ಲೀವ್ ಒಳಗೆ ಐತೆ ಅಂತಂದ್ರು. ಆದ್ರೆ 3/4 ಸ್ಲೀವ್ ಬೇಕಿತ್ತು ಫ್ರೆಂಡ್ಸ್ ನನಗೆ ಇದ್ರಲ್ಲಿ, ಬಟ್ ಸಿಗ್ಲಿಲ್ಲ. ಇದನ್ನ ಅದಕ್ಕೆ ನಾನು ಒಂದು ಐಡಿಯಾ ಮಾಡ್ತಿದ್ದೀನಿ. ಟೈಲರ್ ಹತ್ರ ಕರ್ಕೊಂಡೋಗಿ ಇದಕ್ಕೆ ಮ್ಯಾಚ್ ಆಗುವಂಥದ್ದು 3/4 ಸ್ಲೀವ್ ಏನಾದ್ರು ಹೊಲ್ಕೊಡ್ತೀರಾ ಅಂತ ಕೇಳ್ತೀನಿ. ಆಗ್ಲಿಲ್ಲ ಅಂದ್ರೆ ಬಟ್ ಏನ್ ಮಾಡೋಕ್ಕಾಗಲ್ಲ, ಇದೇ ಸ್ಲೀವ್ನ ಹೊಲಿಸ್ಬೇಕಾಗುತ್ತೆ ಅಂತ ಅನ್ಕೋತೀನಿ. ಎಲ್ಲ ಫಸ್ಲಿಗೂ ಒಳಗಡೆ ಈ ತರ ನೆಟ್ಟಿದ್ರೆ ಫ್ರೆಂಡ್ಸ್, ಈ ತರ ನೆಟ್ಟಿರ್ತಿದ್ದಲ್ಲ ಅಗಲ ಬರ್ತೈತೆ. ಒಂಥರ ಅಂಬ್ರೆಲಾ ತರ, ಕ್ವೀನ್ ತರ, ಎಲ್ಲ ತರ. ಇದು ಸ್ಲೀವ್ ಫ್ರೆಂಡ್ಸ್, ಚಿಕ್ಕ ಸ್ಲೀವ್ ಏನೇ. ನೋಡೋಣ, ಅಕ್ಕನ್ ಕೇಳಿ ನೋಡ್ತೀನಿ. ಅವ್ರೇನಾದ್ರು ಮ್ಯಾಚ್ ಮಾಡಿ ಈ ಕಲರ್ಗೆ ಏನಾದ್ರು ಹೊಲ್ಕೊಟ್ರೆ ಹೊಲ್ಕೊಡ್ಲಿ, ಇಲ್ಲಾಂದ್ರೆ ಇದನ್ನೇ ಹೊಲಿಸ್ತೀನಿ. ಬಟ್ ಕ್ವಾಲಿಟಿ ಮಾತ್ರ ನಂಗೆ ಸಕ್ಕತ್ ಇಷ್ಟ ಆಯ್ತು. ಬಟ್ಟೆ ಸಾಫ್ಟ್ ಆಗೈತೆ, ಚೆನ್ನಾಗಿತ್ತು. ಇವತ್ತೇ ಹಾಕೋಬಿಡೋಣ ಅನ್ಸ್ತೈತೆ. ಅಲ್ಲ, ಹಬ್ಬಕ್ಕೆ ಹಾಕೋತೀನಿ ಇವಾಗ ಒಂದ್ಸಲ ಹಾಕೊಂಡು ಫ್ಯಾಷನ್ ಶೋ ಮಾಡ್ಬಿಟ್ರೆ. ಓಕೆ ಫ್ರೆಂಡ್ಸ್, ಇದು ಬೇಡ, ಇದು ಸ್ಲೀವ್ ಹೊಲಿಸ್ಬೇಕಲ್ಲ, ಸ್ಲೀವ್ಲೆಸ್ ಏನು ಹಾಕೊಳ್ಳೋದು ಬೇಡ. ಇದು ಮಾತ್ರ ನಾನು ಹಾಕೊಂಡು ತೋರಿಸ್ಲೇಬೇಕು ಫ್ರೆಂಡ್ಸ್ ನಿಮ್ಗೆ. ಮತ್ತೆ ವಾಶ್ ಮಾಡ್ಬಿಟ್ಟು ಮತ್ತೆ ಹಾಕೊಂಡ್ರಾಯ್ತು. ಸ್ಟಿಚ್ ಹಾಕ್ಲೇಬೇಕಲ್ಲ, ಹಾಕ್ಸ್ತೀನಿ. ಅವಾಗ ಇದು ಹಾಕೋಬತ್ತೀನಿ ಫ್ರೆಂಡ್ಸ್. ನಾನೀಗ ಎಲ್ಲ ಬಟ್ಟೆ ತೋರಿಸ್ಬಿಡ ಒಂದೇ ಸಲ, ತೋರಿಸ್ಬಿಟ್ಟು ಆಮೇಲೆ ಹಾಕೋತೀನಿ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್, ಈ ಡ್ರೆಸ್ಗೆ ಇದು ಪ್ಯಾಂಟ್ ಮಾತ್ರ ವೇಸ್ಟ್ ಫ್ರೆಂಡ್ಸ್. ಅದೇ ಈ ತರ ಬರುತ್ತಲ್ಲ, ಇದು ವೇಸ್ಟ್. ಹಾಕೊಂಡ್ರೆ ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಟೈಟ್ ಪ್ಯಾಂಟ್ ಲೆಗ್ಗಿನ್ಸ್ ತಗೋಬೇಕು, ವೈಟ್ ಏನಾರು ಮ್ಯಾಚ್ ಮಾಡ್ಕೊಂಡು, ಇಲ್ಲ ಈ ತರ ಕಲರ್. ದುಪ್ಪಟ್ಟ ಚೆನ್ನಾಗೈತೆ ನೋಡಿ. ಈ ತರ ಸೈಡ್ ಅಲ್ಲಿ ಇದು ಬಂದೈತೆ ಡಿಸೈನು. ಹಂಗೆ ಸೈಕಲ್ ಗ್ಯಾಪ್ ಅಲ್ಲಿ ಬರೋ ಗ್ಯಾಪ್ ಅಲ್ಲಿ ಒಂದು ಟಾಪ್ ಐತೆ ಹಾಕೋಬಿಟ್ಟೆ ಫ್ರೆಂಡ್ಸ್. ಕಳ್ತಂದಲ್ಲ, ದುಡ್ಡು ಕೊಟ್ಟಿನೇ. ಈ ಟಾಪ್ ನಂಗೆ ಜಾಸ್ತಿ ಇಷ್ಟ ಆಯ್ತು ಫ್ರೆಂಡ್ಸ್. ನೋಡಿ ಇಲ್ಲಿ ಬಟನ್ ಇಲ್ಲಿ ತನಕ
ಚೆನ್ನಾಯ್ತಲ್ಲ, ನಂಗೆ ಇಷ್ಟ ಆಯ್ತು ಫ್ರೆಂಡ್ಸ್. ಇದು 500 ರೂಪಾಯಿ ಟಾಪು, ಚೆನ್ನಾಗೈತೆ, ನಂಗೆ ಇಷ್ಟ ಆಯ್ತು. 3 ಡ್ರೆಸ್ ಜೇಬ್ ಆಯ್ತಾ, ನಾನೇ ನೋಡಿಲ್ಲ. ಎಸ್, ಜೇಬ್ ಐತೆ ಫ್ರೆಂಡ್ಸ್. ಟಾಪ್ಗೆ ಆ ಟಾಪ್ಗಳಿಗಿಲ್ಲ, ಜೇಬ್ ಐತೆ. ಫಸ್ಟ್ ಜೇಬ್ ಇರೋ ಟಾಪ್ಸ್ ತಗೊಂಡ್ಬಂದಿರೋದು ಫ್ರೆಂಡ್ಸ್ ನಾನು. ಇದಕ್ಕೆ ಯಾವ ಕಲರ್ ಲೆಗ್ಗಿನ್ಸ್ ಏನು ತಗೊಂಡಿಲ್ಲ ಫ್ರೆಂಡ್ಸ್. ಇದಕ್ಕೆ ಯಾವ ಕಲರ್ ಮ್ಯಾಚ್ ಮಾಡೋದು? ವೈಟ್. ಇದೇನ್ ಕಲರ್ ಅಪ್ಪಿ? ಇದಕ್ಕೆ ಯಾವ ಕಲರ್ ಮ್ಯಾಚ್ ಮಾಡ್ಕೋಬಹುದು? ಕನ್ಫ್ಯೂಸ್ ಆಗ್ತಿದೆ ಫ್ರೆಂಡ್ಸ್. ಇದಕ್ಕೆ ಯಾವ ಕಲರ್ ಮ್ಯಾಚ್ ಮಾಡ್ಕೋಬಹುದು ಫ್ರೆಂಡ್ಸ್? ಇದು ವೈಟ್ ಅಲ್ಲ, ವೈಟ್ ಡಿಸೈನ್ ಅಲ್ಲ, ಇದು ಒಂಥರ ಬ್ಲಾಕ್. ಓಕೆ ಫ್ರೆಂಡ್ಸ್, ಇದಕ್ಕೆ ಯಾವ ಕಲರ್ ಮ್ಯಾಚ್ ಮಾಡ್ಕೋಬೇಕು? ಪ್ಯಾಂಟ್ ವೇಲು ಕಮೆಂಟ್ ಮಾಡಿ ಫ್ರೆಂಡ್ಸ್, ತಗೊಳ್ತೀನಿ. ಶಿವಾಗ ಒಂದೇ ಒಂದು ಜೀನ್ಸ್ ಅಷ್ಟೇ ತಗೊಂಡಿದ್ದು ಫ್ರೆಂಡ್ಸ್. ಶಿವ ಶಾಪಿಂಗು ಭಾನುವಾರ ಐತೆ. ಇಬ್ರು ಒಂದೇ ಸಲ ಯಾಕೆ ಶಾಪಿಂಗ್ ಮಾಡಲ್ಲ ಅಂದ್ರೆ ದುಡ್ಡು ಕಡಿಮೆನೇ ಇರ್ತಿತ್ತಲ್ಲ, ಅದಕ್ಕೆ ಒಬ್ರಿಗೊಂದೊಂದ್ಸಲ, ಇನ್ ನೆಕ್ಸ್ಟ್ ಒಬ್ರಿಗೊಂದ್ಸಲ ಆತರ ತಗೋತೀವಿ. ನೆಕ್ಸ್ಟ್ ಶಿವಾಗೆ ಜೀನ್ಸ್ ಮಾತ್ರ ತಗೊಂತು. ಈ ಡ್ರೆಸ್ ಏನೋ ಕರೆಕ್ಟಾಗಿ ಸರಿ ಹೋಯ್ತು ಫ್ರೆಂಡ್ಸ್. ನನಗೆ 1 ಇಂಚು ಸ್ಟಿಚ್ ಹಾಕ್ಸ್ಕೊಂಡ್ರೆ ಸಾಕು. ಇದು ನನ್ನ ಫೇವ್ರೆಟ್ ಡ್ರೆಸ್ ಫ್ರೆಂಡ್ಸ್. 2 ಸಲ ಎತ್ತಿಟ್ಬಿಟ್ಟು ವಾಪಸ್ ಬಂದೆ, ಫುಲ್ ಟೈಟ್ ಆಗ್ಬಿಟ್ಟೈತೆ. ಸ್ಟಿಚ್ ಬಿಚ್ಕೋಬಹುದು ಅಂತಾನು ನೋಡ್ದೆ, ಒಂದೇ ಹೊಲಿಗೆ ಲಾಸ್ಟ್ ಅಲ್ಲಿ ಐತೆ. ಇನ್ ಎಂಡಿಂಗ್ ಅಲ್ಲಿ ಏನಾರು ಹಾಕೊಂಡ್ರು ಅದು ಸಹ ಲೂಸ್ ಆಗ್ಬೋದು ಅಂತ ಅನಿಸ್ತೈತೆ. ಮತ್ತೆ ಪಿಂಚ್ಕೊಂಡ್ ಹಂಗ ಆಗ್ಬಿಡ್ತೈತೆ ಸೈಡ್ ಅಲ್ಲಿ, ಒಂಥರ ಬಟ್ಟೆ ಹಾಳಾಗ್ಬಿಡ್ತೈತೆ ತುಂಬಾ ಟೈಟ್ ಇದ್ರೆ. ನನ್ನ ಫೇವ್ರೆಟ್ ಡ್ರೆಸ್ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತು ಗೊತ್ತಾ ನಾನು ಹಾಕೊಂಡಿದ್ದಕ್ಕೆ. ಅದು ತುಂಬಾ ಟೈಟ್ ಐತೆ. ಅವಣ್ಣನ ಕಾಲ್ಗಾರ ಬಿದ್ದು ಅದೇ ತರ ಡ್ರೆಸ್ ಹುಡುಕ್ಬೇಕಪ್ಪ ಇವಾಗ ನಾವು. ಬ್ಯಾಡ್ ಲಕ್ ಏನಂದ್ರೆ 2 ನನಗ್ ಆಗ್ತಲ್ಲ ಫ್ರೆಂಡ್ಸ್. ನಾನು ಎಷ್ಟು ಇಷ್ಟಪಟ್ಟು ತಕೊಂಡಿದ್ದೆ. ಇದಂತೂ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹಾಕೊಂಡಿದ ತಕ್ಷಣ ನನ್ನ ಲುಕ್ಕೇ ಚೇಂಜ್ ಆಗೋಯ್ತು. 2 ಎಲ್ಲಿ ಕೊಟ್ಟವ್ರೆ, ಎಕ್ಸೆಲ್ ಕೊಡ್ದಿರೋ ಈ ತರ ಡ್ರೆಸ್ ಮತ್ತೆ ಸಿಕ್ಕಲ್ಲ ನನ್ಗೆ. ಕಲೆಕ್ಷನ್ಸೇ ಇಲ್ಲ ಅಣ್ಣನ ಹತ್ರ. ಅಪ್ಪಿ ನಂಗೆ ಬಟ್ಟೆ ಬೇಡ. ಅದೊಂದು ಗ್ರೀನ್ ಕಲರ್ ಟಾಪ್ ಮಾತ್ರ ಕರೆಕ್ಟ್ ಆಗೈತೆ ಫ್ರೆಂಡ್ಸ್. ಲೂಸ್ ಐತೆ, ಸ್ಟಿಚ್ ಹಾಕ್ಸ್ಕೋಬಹುದು. ಇವೆರಡು ನನ್ನ ಫೇವ್ರೇಟ್. ಅವೆರಡು ನಂಗೆ ಬೇಡಪ್ಪಿ ಬಟ್ಟೆ. ಹೋಗಿ ವಾಪಸ್ ಕೊಟ್ಬಿಟ್ಟು ಬಂದ್ಬಿಡು. ನಾನು ನೋಡಿಲ್ಲ, ನೋಡಿ ಇನ್ನ ನೋಡುವ. ಹೊಸ ಬಟ್ಟೆ ತಗೊಳ್ಳೋ ಇಂಟ್ರೆಸ್ಟೇ ಹೋಯ್ತಪ್ಪಿ ನನ್ಗೆ. ಬಟ್ಟೆ ಆಗಲ್ಲ ಅಂದ್ರೆ ಬರಲ್ಲ. ಎಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. ಇದು ನಾನು ಹಾಕೊಂಡಿದ ತಕ್ಷಣ ನನ್ನ 2 ಡ್ರೆಸ್ ಟೈಟ್ ಅಂದ್ಬಿಟ್ರೆ ನನ್ನ ಲುಕ್ಕೇ ಚೇಂಜ್ ಆಗೋಯ್ತು. ಒಂಥರ ರಾಯೆಲ್ಲ ಕಾಣಿಸ್ತಾ ಇದ್ದೆ ನಾನು ಯಾವತ್ತೂ ಹತ್ತಿರ್ಲಿಲ್ಲ ಫ್ರೆಂಡ್ಸ್ ಬಟ್ಟೆಗಳಿಗೆ. ಈ ಬಟ್ಟೆ ಆಗ್ತಾ ಇಲ್ಲ ಅಂದ್ರೆ ಹೋಗ್ಲಿ ಇಟ್ಕೋಲ್ಲ, ಸಣ್ಣ ಆಗ್ತೀನಿ. ಕಷ್ಟಪಡಿ ಡ್ರೆಸ್ ಹಾಕೊಳಕಾದ್ರೂ ಸಣ್ಣ ಆಗ್ತೀನಿ ನಾನು. ತಾಮು ನಿಜ ಹೇಳು, ಮನ್ಸಲ್ಲಿ ನೀನೇ ಶಾಪ್ ಆಗ್ತೈತಾರೆ. ಖುಷಿ ಪಡು, ಹಾಲು ತಗೋಬತ್ತೀನಿ, ನೀರು ಹಾಲು ಕುಡಿವಂತೆ. ಆ ಬಟ್ಟೆನ ವಾಪಸ್ ಕೊಟ್ಬಿಟ್ಟು ಬೇರೆ ಬಟ್ಟೆಗಳು ನೋಡಿದೆ ಫ್ರೆಂಡ್ಸ್. ಆ ಬಟ್ಟೆ ಅಂಗಡಿಲಿ ನನಗೆ ಬಟ್ಟೆಗಳೇ ಇಷ್ಟ ಆಗಲಿಲ್ಲ. 6 ತಿಂಗಳಿಂದ ಎತ್ತಾಕಿದವೆ ತೋರಿಸ್ತಾ ಇತ್ತು ಅವಣ್ಣ. ಸರಿ ಅಂದ್ಬಿಟ್ಟು ದುಡ್ಡು ವಾಪಸ್ ಇಸ್ಕೊಬಂದ್ಬಿಟ್ರಿ. ಆಮೇಲೆ ಬೇರೆ ಅಂಗಡಿಗೆ ಬಂದೆ. ಈ ಅಂಗಡಿನೂ ನಾನು ಆಗಾಗ ಹೋಗ್ತಾ ಇರ್ತೀನಿ, ಇಲ್ಲಿರೋರು ಪರಿಚಯ. ಹಂಗಾಗಿ ಒಂದು ಸ್ವಲ್ಪ ಲೈಟಾಗಿರೋ ಡ್ರೆಸ್ಗಳು ತೋರಿಸಿ ಅಣ್ಣ ಅಂತಂದ್ರೆ ಇವು ತೋರಿಸಿದ್ರು. ಇವು ತಗೊಂಡಿಲ್ಲ, ನಾನು ಬೇರೆನೇ ತಗೊಬಂದೆ. ಇವುಗಳು ಸಹ ಸಿಂಪಲ್ ಆಗಿ ಚೆನ್ನಾಗಿದ್ದು. ನನ್ಗೆ ಫೈನಲ್ ಆಗಿ ಅರ್ಥ ಆಗಿದ್ದು ಒಂದೇ, ದಪ್ಪ ಆದ್ರೆ ಒಳ್ಳೊಳ್ಳೆ ಡಿಸೈನ್ ಬಟ್ಟೆಗಳು ಸಿಗಲ್ಲ ಅಂತ. ಒಳ್ಳೆ ಬಟ್ಟೆ ಹಾಕೊಳಕಾದ್ರೂ ನಾನು ಇನ್ಮೇಲೆ ಸಣ್ಣ ಆಗ್ತೀನಿ ಫ್ರೆಂಡ್ಸ್. ಈಗ ತಗೊಂಡಿರೋ ಹುಡುಕಿ ಹುಚ್ಚಿಡ್ಸ್ಕೊಂಡು ತಗೊಂಡಿದ್ದೀನಿ. ಜಾಸ್ತಿ ಜಿಗಿ ಜಾತ್ರೆ ಡ್ರೆಸ್ ಬೇಡ, ಸಿಂಪಲ್ ಆಗಿರ್ಬೇಕು ಅಂತ ಹುಡ್ಕಾಡಿದ್ದು ಫ್ರೆಂಡ್ಸ್. ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ. ಇದು ಮುಂದೆ ಡಿಸೈನ್ ಇದೆ, ಇದು ಹಿಂದೆ. ಕಲರ್ ಹೋಗಲ್ಲ. ಇದೊಂಥರ ಏನಂತಾರೆ ಇದನ್ನ, ಪಾಲಿಸ್ಟರ್ ಅಲ್ಲ, ಇದೇನೋ ಒಂದು ಬಟ್ಟೆ ಫ್ರೆಂಡ್, ಗೊತ್ತಾಗ್ತಿಲ್ಲ ಬಟ್ಟೆಗಳ ಬಗ್ಗೆ. ಈ ತರದೊಂದು ಡ್ರೆಸ್ ತಗೊಂಡೆ. ಲೈಟ್ ಬೆಳಕಾಗ ಜಿಗಿ ಅನಿಸ್ತೈತೆ ಫ್ರೆಂಡ್ಸ್. ಸಿಂಪಲ್ ಆಗೈತೆ. ಅದ್ರ ದುಪ್ಪಟ್ಟ, ಇದು ದುಪ್ಪಟ್ಟ ಇಷ್ಟ ಆಯ್ತು ನನಗೆ. ಪ್ಯಾಂಟ್ ಅಷ್ಟೇ ಕ್ವಾಲಿಟಿ ಸೂಪರ್ ಆಗೈತೆ. ಪ್ಲಾಜಾ ಮತ್ತೆ ಈ ತರದೊಂದು ಸಿಂಪಲ್ ಆಗಿ ತಗೊಂಡೆ. ಫುಲ್ ಸೈಡ್ ಡ್ರೆಸ್, ಸಿಂಪಲ್ ಆಗಿ ಒಂದು ಡಿಸೈನ್. ಗ್ರ್ಯಾಂಡ್ ಆಗಿರೋ ಬಟ್ಟೆಗಳು ತಗೊಂಡ್ರೆ ಅದೇ ಒಂದ್ಸಲ ಹಾಕೋಬಹುದು, ಮತ್ತೆ ಆತರ ಹಾಕೊಳಕ್ಕಾಗಲ್ಲ ಫ್ರೆಂಡ್ಸ್. ಇವಾದ್ರೆ ಯಾವಾಗ್ಲಾದ್ರೂ ಹಾಕೋಬಹುದು. ಇದು ಸಹ ಪ್ಲಾಜಾ. ಇಲ್ಲಿ ಕೆಳಗಡೆ ಒಂದ್ ಸ್ವಲ್ಪ ಡಿಸೈನ್. ಖುಷಿ ಅಲ್ಲ, ನಾನು ವಾಪಸ್ ಕೊಟ್ಟಿರೋ ಬಟ್ಟೆಗಳ ಕಡೆನೆ ನನ್ನ ಮನ್ಸು ಅಲ್ಲೇ ಸೇರ್ಕೊಬಿಟ್ಟಿದೆ. ಇದ್ರ ದುಪ್ಪಟ್ಟ ಇದು ಫ್ರೆಂಡ್ಸ್. ಖುಷಿ ಆಗಿಲ್ಲ ಅಂದ್ರೆ ವಾಪಸ್ ಕೊಟ್ಬಿಟ್ಟು ಪ್ಯಾಂಟ್ ಶರ್ಟ್ ತಂದ್ಬಿಡು. ಚಡ್ಡಿ
ನಂಗೆ ಹಂಗೆ ಮಾಡ್ಬೇಕು ನಿಮ್ಗೆ. ಏನ್ ಮಾತಾಡ್ತಾ ಇದೀಯ ಅಪ್ಪಿ? ಹಿಂಗೆ ಮಾಡಿ ಯಾವ ಚೆನ್ನಾಗಿದೆ ಅಂದ್ರೆ ನಾವೇನ್ ಮಾಡ್ತಾರಪ್ಪ. ಚಡ್ಡಿ ಶರ್ಟ್ ಹಾಕೊಳಕ್ ನಿನ್ ಮಗುನ ಗೋಡಿ ಚೀಲ ಬಳಸ್ಬಿಡ್ತೀನಿ. ಮತ್ತೆ ಇಸ್ಕೊಂಡ್ ಬಾ. ಗೋಡಿ ಚೀಲ ಬೆಸ್ಟ್ ಫ್ರೆಂಡ್ಸ್. ಗೋಡಿ ಚೀಲ ತಗೊಬಿಟ್ಟು ಹೊಲ್ಸ್ಕೊಬಿಡ ಟಾಪ್ಗಳು ಬೆಸ್ಟ್. ಅದೇ ಆಮೇಲೆ ಸಿಂಪಲ್ ಕಲರ್ಸ್ ಚೆನ್ನಾಗಿ ಕಾಣಿಸ್ತೈತೆ ಅಂತ ತಗೊಂಡೆ ಫ್ರೆಂಡ್ಸ್. ಡಾರ್ಕ್ ಕಲರ್ಸ್ ಇಷ್ಟ ಆಗ್ತಾ ಇಲ್ಲ. ಮತ್ತೆ ಟಾಪು ಫುಲ್ ತೋರ್ಸಕ್ ಹೋಗ್ತಾ ಇಲ್ಲ. ತೋರಿಸ್ತೀನಿ ಫ್ರೆಂಡ್ಸ್. ಇಷ್ಟುದ ನೈಟಿ. ಇದು ಟಾಪ್ ಅಲ್ಲ, ನೈಟಿ. ಇನ್ನೊಂದು 3 ಇಂಚ್ ಇದ್ದು ಬಿಟ್ಟಿದ್ರೆ ನೈಟಿನೇ ಫ್ರೆಂಡ್ಸ್. ಇದು ಈಗಲೂ ನೈಟಿನೇ, ಶಾರ್ಟ್ ನೈಟಿ. ಕಟ್ ಮಾಡಿಸ್ಬೇಕಾ ಇಲ್ಲ ಹಿಂಗೆ ಇರೋದಾ? ಟಾಪ್ ಚಿಕ್ಕದಿರೋ ತೋರಿಸಿ ಅಂದ್ರೆ ಇದೇ ಇರೋದು, ಈಗ ಬಂದಿರೋದು ಹಿಂಗೆ ಅಂತಂದ್ರು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅನದರ್ ಡ್ರೆಸ್. ಈ ಕಡೆಯಿಂದ ಸೌಂದರ್ಯ, ಈ ಕಡೆಯಿಂದ ಪ್ರೇಮ, ಮಧ್ಯದಲ್ಲಿ ಮಧು. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಅಯ್ಯೋ, ಫ್ಯಾನ್ಸ್ ಹುಡ್ಕೊ ಬಂದು ಓದಿತಾರೆ. ಬೇಡ, ಚೆನ್ನಾಯ್ತಲ್ಲ ಫ್ರೆಂಡ್ಸ್ ಈ ಕಲರ್ ಅಷ್ಟೇ. ಮತ್ತೆ ಇದರಿಂದ ಸಹ ಡಿಸೈನ್ ಐತೆ ಫ್ರೆಂಡ್ಸ್. ಏನು ಓ ಇದು ಅಂದ್ರೆ ಇದನ್ನ ಬಿಚ್ಚಬಾರ್ದು ಫ್ರೆಂಡ್ಸ್. ಒಂದ್ಸಲ ನಾವು ಹೊರಗಡೆ ಎಲ್ಲ ಹೋಗಿ ಹಾಕೊಂಡ್ ಬರ್ಬೇಕು. ಇದು ಹೊಸ ಡ್ರೆಸ್ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. 2000 years later. ಈಗ ಟೈಮ್ ಬಂದು ರಾತ್ರಿ 11 ಗಂಟೆ. 9 ಗಂಟೆ ನಾನು ಫ್ಯಾಷನ್ ಶೋ ಸ್ಟಾರ್ಟ್ ಮಾಡ್ದವಳು. 10:15 ಮುಗಿಸಿದೀನಿ. ಹಾಕೊಳ್ಳೋದು ಆ ಕಡೆ ನೋಡೋದು, ಈ ಕಡೆ ನೋಡ್ಕೊಳ್ಳೋದು. ಆ ಬಟ್ಟೆಗೆ ಅರ್ಧ ಜೀವ ಮಾಡ್ಬಿಟ್ಟಿದೀನಿ ಇವಾಗ್ಲೇನೆ. ಅದಕ್ಕೆ ಫ್ರೆಂಡ್ಸ್ ನಾನು ಸಂಜೆ 6 ಗಂಟೆ ಮೇಲೆ ಶಾಪಿಂಗ್ ಹೋಗೋದು ಬೇಡ ಅಂತೀನಿ ಶಿವಗೆ. ಅದ್ ನೋಡಿ ಫುಲ್ ನೋಡೋ ತನಕ ನಂಗೆ ಸಮಾಧಾನ ಆಗಲ್ಲ. ಹಂಗೆ ಎತ್ತಿಬಿಟ್ರೆ ನಿದ್ದೆ ಬರಲ್ಲ ರಾತ್ರಿ ಎಲ್ಲ. ಅಟ್ಲೀಸ್ಟ್ ಎಲ್ಲಾ ಕೆಲಸ ಮುಗಿಸ್ಬಿಟ್ಟು ರಾತ್ರಿ ಎಲ್ಲಾದ್ರೂ ಎತ್ತಿ ಬೆಳಗಾನ ನೋಡ್ಕೊಂಡು ಕುತ್ಕೋಬೇಕಾಗಿತ್ತು. ಹಾಗಾಗಿ ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಮುದ್ದೆನೆ ಮಾಡ್ತೀನಿ ಫ್ರೆಂಡ್ಸ್. ಅನ್ನದ ಮುದ್ದೆ ಮಾಡೋಣ ಅಂತ. ಯಾಕಂದ್ರೆ ಅನ್ನ ಸಪ್ರೇಟ್ ಆಗಿ ತಾಮು ಮಾಡ್ಕೊಳ್ಳೋ ಟೈಮ್ ತಗೊಳ್ತೈತಲ್ಲ. ಅವ್ನ್ಗೂ ಹೊಟ್ಟೆ ಹಸ್ಕೊಂಡೈತೆ. ಅವ್ನಿಗೆ ಅದ್ರಲ್ಲೇ ಅನ್ನ ಎತ್ಕೊಂಡು ಅದ್ರಲ್ಲೇ ಹೆಸರಾಕಿ ಮುದ್ದೆ ಕಟ್ಕೋಬಹುದು ಅಂತ. ಕೊನೆಗೂ 4 ತಿಂಗಳ ನಂತರ ನಾನು ಮೊಟ್ಟೆ ತಿಂತಾ ಇದ್ದೀನಿ ಫ್ರೆಂಡ್ಸ್. 4 ತಿಂಗಳಿಂದ ಮೊಟ್ಟೆ ಅವಾಯ್ಡ್ ಮಾಡ್ಬಿಟ್ಟಿದ್ದೆ. ಈಗ ತಿಂತಾ ಇದ್ದೀನಿ. ಸಿಕ್ತಾ ಸುದ್ದಿ 11 ಗಂಟೆ ರಾತ್ರಿ ಸಿಕ್ಕಾಯ್ತು ಅಂದ್ರೆ ಇವ್ರು 10 ಗಂಟೆ 11 ಗಂಟೆ ಹೋಲ್ಸೇಲ್ ಟೊಮೊಟೊ ಸಿಕ್ತು. ನಿಂಬೆಹಣ್ಣು ಇಲ್ಲಪ್ಪ ಹಬ್ಬ. ಯಾಕಂದ್ರೆ ಮೊಟ್ಟೆ ತಿಂತೀವಿ, ಓವರ್ ಇಟ್ಟದು. ಬೆಳಗ್ಗೆ ಎದ್ದು ಜ್ಯೂಸ್ ಕುಡಿಲೇಬೇಕು. ಕರ್ಬೂಜ ಅಂಬೂಜ ನೆನ್ಸ್ಕೊಂಡು ಕರ್ಬೂಜ ತಂದಿದ್ಯಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವಿಡಿಯೋ ಮಾಡ್ತಾ ಇದೀನಪ್ಪಿ. ಸಂಸ್ಕೃತಗಳು ಬರ್ತಾವೆ ಬಾಯಲ್ಲಿ. ಹಾಕಿದ್ರೆ ಶಿವಣ್ಣ ಹಿಂಗ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಶಾಕ್ ಆಗ್ಬಿಡೋರು. ಕಟ್ ಮಾಡ್ತೀನಿ ಫ್ರೆಂಡ್ಸ್. ಆದ್ರೂ ಗಂಡನ್ ಮಾನ ಮರ್ಯಾದೆ ಮುಖ್ಯ ನನಗೆ. ಫೈನಲ್ ಆಗಿ ಪುದೀನ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ, ಹುಣಸೆಹಣ್ಣು, ಜೀರಿಗೆ, ಮೆಣಸು, ಕೊತ್ತಂಬರಿ, ಪುದೀನ ಎರಡನ್ನೂ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಮೊದಲು ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೇ ಮೊಟ್ಟೆ ಫ್ರೈ ಮಾಡ್ಕೋಬೇಕು, ಚಟ್ನಿಗೂ ರೆಡಿ ಮಾಡ್ಕೋಬೇಕು. ಹಂಗಾಗಿ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮೊದಲಾಕಿ ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಣಮೆಣಸಿನಕಾಯಿ ಬೇಕಾದ್ರೆ ಬಳಸ್ಬೋದು, ಆದರೆ ಹಸಿಮೆಣಸಿನಕಾಯಿ ಟೇಸ್ಟ್ ಕೊಡೋದು. ಗ್ರೀನಾಗಿ ಚೆನ್ನಾಗಿರ್ತೈತೆ ನೋಡೋಕ್ಕೂ. ಆಮೇಲೆ ಜೀರಿಗೆ, ಮೆಣಸು ಹಾಕ್ಕೊಂಡೆ 1 ಸ್ಪೂನಷ್ಟು. ಆಮೇಲೆ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿನ ಹಾಕೊಂಡು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಈ ಥರ ಸೊಪ್ಪು ಜೊತೆನೇ ಹಾಕ್ಕೊಂಡ್ರೆ ಅದನ್ನು ಬೇಗ ಸಾಫ್ಟ್ ಆಗ್ತೈತೆ. ತೆಳ್ಳಗೆ ಕಟ್ ಮಾಡಿಟ್ಕೊಂಡು ಇದಕ್ಕೆ ಈರುಳ್ಳಿ ಹಾಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಇದು ಪುದೀನ ಚಟ್ನಿ. ಇದು ಬರೀ ಮುದ್ದೆಗೆ ಅಷ್ಟೇ ಅಲ್ಲ, ಅನ್ನಕ್ಕೆ ಮತ್ತು ಕಬಾಬ್ಗೆ ಸೂಪರ್ ಆಗಿರ್ತೈತೆ. ಅದ್ಕೊಂಡು ತಿನ್ನೋಕ್ಕೆ. ಮತ್ತು ಎಗ್ ರೈಸ್ ಜೊತೆಗೆ ಅಂಗಡಿಗಳಲ್ಲಿ ಮಾಡ್ತಾರಲ್ಲ ಫ್ರೆಂಡ್ಸ್, ಸೇಮ್ ಟೇಸ್ಟ್ ಇದೇ ಥರನೇ ಇರ್ತೈತೆ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇಷ್ಟೇ ನೆನೆ ಸಿಂಪಲಾಗಿ ಆಗೋಗ್ತೈತೆ. ಅಮ್ಮಮ್ಮ ಅಂದರೆ ಒಂದು 10 ನಿಮಿಷದ ರೆಸಿಪಿ ಅಷ್ಟೇ ಫ್ರೆಂಡ್ಸ್. ಇದನ್ನು ಸೈಡ್ಗೆ ಜಾರ್ಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ. ಈಗ ಅದೇ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಹಸಿಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು. ಆಗ ಖಾರ ಕಮ್ಮಿ ಆಗ್ತೈತೆ, ಇಲ್ಲಾಂದರೆ ಖಾರ ಬಾಯಲ್ಲಿ ಇಡೋಕ್ಕಾಗಲ್ಲ. ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಬಟ್ಟೆ ತೊಗೊಂಡಿರೋ ಖುಷಿಗೆ ಈರುಳ್ಳಿನ ಜಾಸ್ತಿ ದಪ್ಪ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಆಮೇಲೆ ಜೊತೆಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. 5 ಮೊಟ್ಟೆಗೆ ಆಗಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು 3 ಈರುಳ್ಳಿ ದಪ್ಪ ಈರುಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಏನು ಸ್ಪೆಷಲು ಎಗ್ ಫ್ರೈ, ಎಗ್ ಬುರ್ಜಿ ಮಾಮೂಲಿ ಅಲ್ಲ ಅಂತ ಅನಿಸ್ಬೋದು ನಿಮಗೆ. ಇದರಲ್ಲಿ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ. ಅದೇ ಧನಿಯಾ ಪುಡಿ ಫ್ರೆಂಡ್ಸ್. ನನಗೆ ಸಖತ್ತಾಗಿ ಇಷ್ಟ ಆಗ್ತೈತೆ ಧನಿಯಾ ಪುಡಿ ಹಾಕೊಳ್ಳೋದು. ಮೊಟ್ಟೆ ಹೊಡೆದು ಹಾಕೋದು ವೀಡಿಯೋ ಸ್ಕಿಪ್ ಆಗಿಬಿಡ್ತು. ಆಮೇಲೆ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿನ ಚೆನ್ನಾಗಿ ಹುರ್ಕೊಳ್ತೀನಿ. ನನಗೇನಂದರೆ ಮೊಟ್ಟೆ ಸ್ಮೆಲ್ ಬರಬಾರ್ದು ಈ ಥರ ಮೊಟ್ಟೆ ಫ್ರೈ ತಿನ್ಬೇಕಾರೆ. ಅದಕ್ಕೋಸ್ಕರ ಈ ಥರ ಮಸಾಲ ಹಾಕಿ ಮಾಡ್ಕೊಳ್ತೀನಿ ನಾನು. ಮೇನು ಮೆಣಸು ಪುಡಿ ಹಾಕ್ಕೊಬಿಟ್ರೆ ಎಷ್ಟೇ ಸ್ಮೆಲ್ ಬಿದ್ದರೂ ಮೊಟ್ಟೆ ಅದು ಸ್ಮೆಲ್ ಬರೋದೇ ಇಲ್ಲ, ಆರಾಮಾಗಿ ತಿನ್ಬೋದು. ಇಲ್ಲಾಂದರೆ ನಾವು ಊಟ ಮಾಡಿದಾದಮೇಲೆ ಮೆಣಸು ಹಾಕ್ತಿರೋ ಮೊಟ್ಟೆ ಏನಾದ್ರು ತಿನ್ಬಿಟ್ರೆ ಒಂಥರ ವಾಕಳಿಕೆ ಬರೋ ಥರ ಆಗ್ತಾ ಇರ್ತೈತೆ ನನಗೆ. ಬಾಯೆಲ್ಲ ಅದೇ ಸ್ಮೆಲ್ಲು. ಅದಕ್ಕೋಸ್ಕರ ಈ ಥರ ಟಿಪ್ ಫಾಲೋ ಮಾಡ್ತೀನಿ. ಆಮೇಲೆ ರಾಗಿ ಮುದ್ದೆ ಮಾಡೋ ಅಂತ ಹೇಳ್ತೀವಿ ಶಿವ. ನಾನು ಅನ್ನದ ಮುದ್ದೆನೇ ಮಾಡ್ತೆ. ಯಾಕಂದರೆ ಪುದೀನ ಚಟ್ನಿ ಮೊಟ್ಟೆ ಫ್ರೈ ಬಯಲುಸೀಮೆ ಕಡೆ ಅಂದರೆ ನಮ್ಮ ಕಡೆ ಸ್ಪೆಷಲು. ಅದಕ್ಕೋಸ್ಕರ ಬಿಸಿ ಬಿಸಿ ಮುದ್ದೆ, ಮೊಟ್ಟೆ ಫ್ರೈ, ಪುದೀನ ಚಟ್ನಿ.
ಏನಕ್ಕಿದು ಒಳ್ಳೆ ಐಟಮ್ ಅಲ್ಲ. ಸೂಪರ್ ಡೂಪರ್ ರೆಸಿಪಿ ಅಲ್ಲ. ನಾವ್ ಏನು ಬಿರಿಯಾನಿ ತಿಂದ್ರೆ ಇದ್ರ ಮುಂದೆ ಏನಿಲ್ಲ ಫ್ರೆಂಡ್ಸ್. ಇದು ನನ್ನ ಪ್ರಾಣ. ವೆರೈಟಿ ಅಲ್ಲ. ಪುದೀನ ಸೂಪರ್. ಚೆನ್ನಾಯ್ತಾ ಫ್ರೆಂಡ್ಸ್? ಅದು 2 ಶಿವಾಗೆ ಅಲ್ಲ, ನಾನು ಬತ್ತೀರಿ. ಮೊದಲು ಟಾಮಗನ್ಗೆ ಅವ್ನ ಹೊಟ್ಟೆಗೆ ಹಾಕ್ಬಿಟ್ಟು ಬರ್ತೀನಿ ಪಾಪ. ಟಾಮುಗೆ ಎಗ್ ರೈಸ್, ಮೊಟ್ಟೆ ಮತ್ತೆ ರೈಸ್ ಕಲ್ಸ್ಬಿಟ್ರೆ ಇದೆ ಎಗ್ ರೈಸ್. ಅವನಿಗೆ ಖಾರ ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೆ. ಏನಿದು? ವಾವ್, ಎಗ್ ರೈಸ್ ಮೈ ಫೇವರೇಟ್. ಥ್ಯಾಂಕ್ ಯು ಸೋ ಮಚ್ ನನ್ನ ಫೇವರೇಟ್ ರೆಸಿಪಿ ಮಾಡಿಕೊಟ್ಟಿದ್ದಕ್ಕೆ. ಇದು ಸಬ್ಜಾ ಸೀಡ್ಸು, ಬಾದಾಮ್ ಗೊಂದು, ಡ್ರೈ ಫ್ರೂಟ್ಸು, ಇವುಗಳನ್ನೆಲ್ಲ ಮತ್ತೆ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕೆಲವೊಂದು ಪದಾರ್ಥಗಳು ನಮಗೆ ಓವರ್ ಹೀಟ್ ಅಂತ ನಾವು ಬಿಟ್ಟು ಬಿಡ್ತೀವಿ. ಪೂರ್ತಿಯಾಗಿ ಬಿಟ್ಬಿಡೋದಲ್ಲ, ಅವುಗಳನ್ನ ತಿನ್ಕೊಂಡು ಈ ತರ ಕೋಲ್ಡ್ ಐಟಮ್ಗಳು ತಿನ್ಕೊಂಡು ಮ್ಯಾನೇಜ್ ಮಾಡ್ಕೋಬೇಕು. ಅದು ಇತ್ತೀಚೆಗೆ ಕಂಡುಕೊಂಡ ವಿಷಯ ಫ್ರೆಂಡ್ಸ್. ನಾನು ಎಲ್ಲ ಹೆಣ್ಮಕ್ಳು ಇದನ್ನೇ ಮಾಡೋದು. ನನಗೆ ಇತ್ತೀಚೆಗೆ ತಲೆಗೆ ಬಂತದು. ಹೆಂಗಂದ್ರಂಗೆ ಎಮ್ಮೆ ತಿನ್ನಂಗೆ ತಿನ್ನೋದಲ್ಲ, ಅದ್ರ ಜೊತೆಗೆ ಎಲ್ದಿನೂ ತಿನ್ಬೇಕು ಅಂತ. ಈಗ 12:30 ರಾತ್ರಿ ಶಿವ ಊಟ ಮಾಡ್ಬಿಟ್ಟು ಮಲಗ್ಬಿಟ್ಟಿತ್ತು. ನನ್ನ ಕಮೆಂಟ್ಗೆಲ್ಲ ರಿಪ್ಲೈ ಮಾಡೋಷ್ಟರಲ್ಲಿ ತುಂಬ ದಿನದಿಂದ ಸ್ಟಾಕ್ ಇಟ್ಕೊಬಿಟ್ಟಿದ್ದೆ. ಅದಕ್ಕೆ 1 ಅವರ್ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕೆ ಟೈಮ್ ತಗೋದು. ಇನ್ನೂ ಲೇಟ್ ಮಾಡಿದ್ರೆ ತುಂಬ ಜನದ ಆಲ್ರೆಡಿ ಮಿಸ್ ಆಗ್ಬಿಟ್ಟೈತೆ. ಅದಕ್ಕೆ ವಿಶ್ ಮಾಡ್ಬಿಡೋಣ ಅಂದ್ಬಿಟ್ಟು. ಸಾರಿ ಫ್ರೆಂಡ್ಸ್, ತುಂಬ ಜನದ್ದು ಮಿಸ್ ಆಗೈತೆ. ಬರ್ತ್ಡೇ ವಿಶಸ್ಸು, ಲೇಟ್ ವಿಶಸ್, ಸಾರಿ. ಪೃಥ್ವಿ 24ನೇ ತಾರೀಕು ಬರ್ತಡೆ, ಫೆಬ್ರವರಿ. ಹ್ಯಾಪಿ ಬರ್ತಡೆ, ಸಾರಿ ಲೇಟ್ ವಿಶಸ್. ಹ್ಯಾಪಿ ಬರ್ತಡೆ. ಶ್ರೇಯಾ ಹಾಯ್. ಹಾಯ್. ಭಾಗ್ಯ ಸಿಸ್ಟರ್ 24ನೇ ತಾರೀಕು ಹೋದ ತಿಂಗಳು ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಸಮರ್ಥ್ 20ನೇ ತಾರೀಕು ಹೋದ ತಿಂಗಳು, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಬಿಂದು 28ನೇ ತಾರೀಕು ಹೋದ ತಿಂಗಳು, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಧ್ರುವಂತ್ 28ನೇ ತಾರೀಕು 6ನೇ ವರ್ಷದ ಬರ್ತಡೆ, ಹೋದ ತಿಂಗಳು, ಹ್ಯಾಪಿ ಹ್ಯಾಪಿ ಬರ್ತಡೆ. ಬರ್ತಡೆ. ಸಂಜೀವಿನಿ ಸಿಸ್ಟರ್ ಹಾಯ್. ಹಾಯ್. ಪ್ರಣವ್ 1ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಗೀತಾ ಸಿಸ್ಟರ್ 28ಕ್ಕೆ ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ವಂದಿತಾ 12ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಗೀತಾ ಸಿಸ್ಟರ್ 28ಕ್ಕೆ ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಸೋಮಯ್ಯ ಅವ್ರದ್ದು 4ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಲೋಕೇಶ್ ಅವ್ರದ್ದು 10ನೇ ತಾರೀಕು, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಚಿರು 3ನೇ ತಾರೀಕು ಬರ್ತಡೆ, 3 ವರ್ಷದ ಬರ್ತಡೆ, ಹ್ಯಾಪಿ ಬರ್ತಡೆ. ನಾನಿ ಹಾಯ್. ಹಾಯ್. ವಂದಿತಾ ಸಿಸ್ಟರ್ 12ಕ್ಕೆ ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಪ್ರವೀಣ್ ಚಿನ್ಮಯ್ ಹಾಯ್ ಮಕ್ಕಳ. ಹಾಯ್. ಸೋನು ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಹರೀಶ್ ಅಣ್ಣ, ರೋಜಾ ಸಿಸ್ಟರ್ ಹ್ಯಾಪಿ ಆನಿವರ್ಸರಿ 8ನೇ ತಾರೀಕು. ರಶ್ಮಿ ಸಿಸ್ಟರ್ ಹ್ಯಾಪಿ ಬರ್ತಡೆ 8ನೇ ತಾರೀಕು. ಹ್ಯಾಪಿ ಬರ್ತಡೆ. ಧನ್ವಿತಾ ಹಾಯ್. ಹಾಯ್. ಹಿತೈಷಿ 10ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಹರೇಬಿಯಾ ಬಾನು ಸಿಸ್ಟರ್ 8ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ರಿಷಿ ಗೌಡ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಚಿರಾಗ್ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ಮಾರ್ನಿಂಗ್. ಬಾಯ್. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಅಪ್ಪ ಇವಾಗ.